ವಾರ್ತೆಗಳ ಪ್ರಾಯೋಜಕರು ಶ್ರೀಮತಿ ಲಲಿತಾ ಕಡಗೋಳು ಆಂಜನೇಯ, ನಗರಸಭೆ ಅಧ್ಯಕ್ಷರು, ರಾಯಚೂರು. ರಾಯಚೂರು ನಗರದ ಸಮಸ್ತ ನಾಗರಿಕರಿಗೆ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside Santoshi Theatre, Raichur. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್, ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್. ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ Exchange Festival for mixer grinder and gas stoves, 15th February 31st March 2022. ಇಂದೇ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. ಜಿಪಿ ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP Kids Wear, near Uma Hotel, Station Road, Raichur. Shobha Kanchi Sarees. ಸ್ಥಳ ಶೋಭಾ ಕಾಂಚಿ ಸಾರೀಸ್, ಸಂತೋಷಿ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. Sri Raghavendra Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ರೆಸ್ಟೋರೆಂಟ್ ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪತ್ರಕರ್ತರಿಗೆ ಮಾಹಿತಿ ಕಾರ್ಯಾಗಾರ, ಸೈಬರ್ ಅಪರಾಧಗಳ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಅಗತ್ಯ, ಎಸ್ಪಿ ನಿಖಿಲ್. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಧರ್ಮದ್ವೇಷ ತಡೆಗೆ ಒತ್ತಾಯಿಸಿ ಸಿಪಿಐಎಂ ಪಕ್ಷದಿಂದ ಪ್ರತಿಭಟನೆ. ಟಿಬಿ ರೋಗಿಗಳಿಗೆ ಪೌಷ್ಟಿಕಾಂಶದ ಮಿಶ್ರಣ ವಿತರಣೆ, ಸತತ ಚಿಕಿತ್ಸೆಯಿಂದ ಕ್ಷಯರೋಗದಿಂದ ಗುಣಮುಖ, ವಿಷ್ಣುಕಾಂತ್ ಭೂತಾರ್. ಕನ್ನಡ ಸಾಹಿತ್ಯ ಪರಿಷತ್ನಿಂದ ಚೈತ್ರದ ಸಂಭ್ರಮ ಯುಗಾದಿ ಕವಿಗೋಷ್ಠಿ. ಸಮಾಜದ ತುಡಿತಕ್ಕೆ ಸ್ಪಂದಿಸಿದ್ದಲ್ಲಿ ಕವಿ ಕಾವ್ಯ ಜೀವಂತ, ಚನ್ನಬಸಯ್ಯ. ಏಪ್ರಿಲ್ 9, 10ರಂದು ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ. ಸರ್ಕಾರಿ ನೌಕರರ ಕ್ರೀಡಾಕೂಟ ನಡೆಸಲು ಅಗತ್ಯ ಕ್ರಮ ವಹಿಸಿ, ದುರ್ಗೇಶ್. ವಿವಿಧ ಬೇಡಿಕೆ ಈಡೇರಿಕೆಗಾಗಿ 13ನೇ ದಿನಕ್ಕೆ ಮುಂದುವರೆದ ಕರ್ನಾಟಕ ಪ್ರಾಂತ ರೈತ ಸಂಘದ ಧರಣಿ. ಮತ್ತು ಸಾಲಬಾಧೆ. ಮಾನ್ವಿ ತಾಲೂಕಿನ
ಚಿಕ್ಕಕೋಟ್ನೆಕಲ್ನಲ್ಲಿ ರೈತ ವಿಷ ಸೇವಿಸಿ ಆತ್ಮಹತ್ಯೆ. ವಾರ್ತೆಗಳ ವಿವರ. ಸಾರ್ವಜನಿಕ ಸೇವೆಯಲ್ಲಿ ಇರುವ ಪೊಲೀಸರು ಮತ್ತು ಪತ್ರಕರ್ತರು ಒಂದಾಗಿ ಕೆಲಸ ಮಾಡಿದರೆ ಅಪರಾಧ ಸಂಖ್ಯೆ ಕಡಿಮೆಯಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಹೇಳಿದರು. ಸಾರ್ವಜನಿಕ ಸೇವೆಯಲ್ಲಿ ಇರುವ ಪೊಲೀಸರು ಮತ್ತು ಪತ್ರಕರ್ತರು ಒಂದಾಗಿ ಕೆಲಸ ಮಾಡಿದರೆ ಅಪರಾಧ ಸಂಖ್ಯೆ ಕಡಿಮೆಯಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಹೇಳಿದರು. ಅವರು ಇಂದು ನಗರದ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಸಹಯೋಗದೊಂದಿಗೆ ಪತ್ರಕರ್ತರಿಗಾಗಿ ಹಮ್ಮಿಕೊಂಡ ಸೈಬರ್ ಅಪರಾಧ ಕುರಿತು ಮಾಹಿತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಸೈಬರ್ ಪ್ರಕರಣ ಹೆಚ್ಚಾಗಲು ಜನರಿಗೆ ಜಾಗೃತಿ ಕೊರತೆ ಇದೆ. ಇದರಿಂದಾಗಿ ಅಪರಾಧಗಳು ಹೆಚ್ಚಾಗುತ್ತಿವೆ. ಜನರಿಗೆ ಜಾಗೃತಿ ಮೂಡಿಸಲು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಜಾಗೃತಿ ಮೂಡಿಸಿದರೆ ಮನೆಯಲ್ಲಿಯೂ ಜಾಗೃತಿಯಾಗುತ್ತದೆ. ಪ್ರತಿಯೊಂದು ತಾಲೂಕಿನ ಒಂದು ಶಾಲೆ, ಒಂದು ಕಾಲೇಜು ಆಯ್ಕೆ ಮಾಡಿಕೊಂಡು ಸುಮಾರು 900 ಮಕ್ಕಳಿಗೆ ಸೈಬರ್ ಅಪರಾಧ ಬಗ್ಗೆ ಜಾಗೃತಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಸುಮಾರು 900 ಮಕ್ಕಳಿಗೆ ಸೈಬರ್ ಅಪರಾಧ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ ಎಂದು ತಿಳಿಸಿದರು. ಸುಮಾರು ಸೈಬರ್ ವ್ಯವಹಾರದಲ್ಲಿ ಲಕ್ಷಾಂತರ ಹಣ ಹೂಡಿಸುವ ಸವಾಲು ಎದುರಾಗಿದೆ. ಆಸೆಗೆ ಒಳಗಾಗಿ ಹಣ ಗಳಿಸುವ ಅಡ್ಡದಾರಿಯಿಂದಾಗಿ ಸೈಬರ್ ಪ್ರಕರಣ ಹೆಚ್ಚಿವೆ ಎಂದರು. ಕಳೆದ 3 ವರ್ಷದಲ್ಲಿ 17 ಲಕ್ಷ ಹಣ ವಸೂಲಿ ಮಾಡಲು ಮುಂಬೈ, ಕೋಲ್ಕತ್ತಾ, ದೆಹಲಿ, ಒರಿಸ್ಸಾ, ಕೇರಳ ರಾಜ್ಯದಲ್ಲಿನ ಅಪರಾಧಗಳ ಪತ್ತೆ ಮಾಡಲಾಗಿದೆ ಎಂದರು. ಅತಿಯಾದ ಆಸೆಗೆ ಒಳಗಾಗಿ ಜನ ಸೈಬರ್ ಕ್ರೈಮ್ಗೆ ತುತ್ತಾಗುವ ಪ್ರಕರಣ ಹೆಚ್ಚಿವೆ ಎಂದರು. OTP ಕೇಳಿದರೆ ಕೊಡಬಾರದು. UPI ಬಳಕೆಯಿಂದ ಮೋಸ ಆಗುತ್ತಿದೆ. ಹಾಗಾಗಿ ಪತ್ರಕರ್ತರು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ನಿರಂತರವಾಗಿ ಇರಲಿ ಎಂದರು. 10 ಬಾರಿ ಕೇಳಿ ಸುದ್ದಿ ಮಾಡಿ ಉತ್ತಮ ವರದಿಗಳ ಹೊರಬರಲಿ. ಜಿಲ್ಲೆಯ ಸಂಸ್ಕೃತಿ ಮುಂದುವರಿಯಲಿ, ಬೆಳವಣಿಗೆ ಆಗಲಿ. ಇತರ ವಿಚಾರದಲ್ಲಿ ಜಿಲ್ಲೆ ಮುಂದಿದೆ ಎಂದು ತೋರಿಸಲು ಸಲಹೆ ನೀಡಿದರು. ಹೆಮ್ಮೆಯ ದಿನ. ಯಾಕಂದ್ರೆ ನಾನು ಎಲ್ಲಾ ತರದ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಆದರೆ ಪತ್ರಕರ್ತರೇ ಬಂದ್ಬಿಟ್ಟು ಸರ್ ಸೈಬರ್ ಕ್ರೈಮ್ ಬಗ್ಗೆ ಸ್ವಲ್ಪ ನಮಗೂ ಚೂರು ತಿಳುವಳಿಕೆ ಹೇಳಿ. ನಮಗೂ ಗೊತ್ತಿದೆ, ಆದರೂ ಇವಾಗ ಹೊಸ ತರ ಬೆಳವಣಿಗೆಗಳು ಏನಿದೆ, ಇದರ ಏನು ತಂತ್ರಾಂಶಗಳನ್ನ ಬಳಸ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಮಗೆ ಕೊಡಿ ಅಂತ ಕೇಳಿದಾಗ ಎಷ್ಟು ಖುಷಿ ಆಯ್ತು ನನಗೆ ಅಂದ್ರೆ, ಯಾಕಂದ್ರೆ ನಾವು ಬೇರೆ ಜಿಲ್ಲೆಗಳಲ್ಲಿ ನೋಡಿದಂಗೆ ಪತ್ರಕರ್ತರು ಎಲ್ಲ, ಐ ಡೋಂಟ್ ವಾಂಟ್ ಟು ಯೂಸ್ ದ ವರ್ಡ್ಸ್, ಬಟ್ ಅರ್ಥ ಆಗುತ್ತೆ ಅನ್ಕೊಳ್ತೀನಿ, ಅದೇ ತರ ಇರ್ತಾರೆ. ಬಟ್ ಇಲ್ಲಿ ನೋಡಿ ನಿಮ್ಮ ಭ್ರಾತೃತ್ವ ಎಷ್ಟು ಚಂದ ಇದೆ ಅಂದ್ರೆ, ನೀವೇ ಬಂದ್ಬಿಟ್ಟು ಸರ್ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಬಂದಿದ್ದೀರ. ಅದಕ್ಕಾಗಿ ನಾನು ಯಾವಾಗಲೂ ನಿಮ್ಮೆಲ್ಲರಿಗೂ ಚಿರಗುಣಿಯಾಗಿರ್ತೀನಿ. ಈ ಒಂದು ವಿಚಾರ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾ ಹಿಂದೆ ಎಲ್ಲಾ ಕಡೆನೂ ಕೆಲಸ ಮಾಡಿದಾಗ ಯಾರು ಪ್ರೆಸ್ ಅವರು ನಮಗೆಲ್ಲ ಗೊತ್ತಿದೆ ಅಂತಾನೆ ಹೇಳ್ಕೊಂಡು ಮುಂದೆ ಬರೋದು, ಅದು ಸತ್ಯನೂ ಇದೆ. ಯಾಕಂದ್ರೆ ಗ್ರೌಂಡ್ ರಿಯಾಲಿಟೀಸ್ ನಿಮಗೆ ಮತ್ತೆ ನಮಗೆ ಬಿಟ್ಟಂಗೆ ಬೇರೆ ಯಾರು ಗೊತ್ತಿರೋದಿಲ್ಲ. ಪ್ರೆಸ್ ಅಂಡ್ ಪೊಲೀಸ್ ಆರ್ ದ ಓನ್ಲಿ 2 wings which know the actual ground reality. ಯಾಕಂದ್ರೆ ಆನ್ ಗ್ರೌಂಡ್ ಇಳಿಯೋರೆ ನಮ್ಮ ಕಾನ್ಸ್ಟೇಬಲ್ಸ್ ಅಂಡ್ ಪತ್ರಕರ್ತರು ಇಬ್ಬರೇ ಇಳಿಯೋರು. ಬೇರೆ ಎಲ್ಲ ನಾವು ಇವಾಗ ಆಫೀಸಲ್ಲಿ ಇರ್ತೀವಿ, ಬೇರೆಯವರೆಲ್ಲರೂ ಅವ್ರ ಮನೆಗಳಲ್ಲಿ ಇರ್ತಾರೆ. ದೇ ಮೇ ನಾಟ್ ನೋ ಎಕ್ಸಾಕ್ಟ್ಲಿ ಏನ್ ನಡೀತಿದೆ ಅಂತ. ಸೊ ಈ ಒಂದು ಆಲೋಚನೆ ಇಟ್ಕೊಂಡು ಇಬ್ರು ಕೈ ಜೋಡಿಸಿ ಕೆಲಸ ಮಾಡಿದಾಗ ಜನರಿಗೆ, ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿ, ಈ ಏನು ವಾಟ್ ಡೆವಲಪ್ಮೆಂಟ್ಸ್ ಆರ್ ದೇರ್ ಇನ್ ಸೈಬರ್ ಕ್ರೈಮ್ ಅದನ್ನ ಜನರಿಗೆ ತಾವು ಕಲಿಯೋದಲ್ಲದೆ ಜನರಿಗೂ ಮುಟ್ಟಿಸುವ ಒಂದು ಭಾವನೆ ಇದೆಯಲ್ಲ, ಅದು ನನಗೆ ತುಂಬಾ ಖುಷಿ ತಂದಿದೆ. ಈ ನಾನು ಒಂದು 2-3 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲೂ ಈ ತರ ಒಂದು ಕಾರ್ಯಕ್ರಮವನ್ನ ಪತ್ರಕರ್ತರ ಗಿಲ್ಡಿಂದನೇ ಅಲ್ಲೇ ಅವರೇ ಒಂದು ಪ್ಲಾನ್ ಮಾಡಿಕೊಂಡು, ಇಲ್ಲ ನಾವೇ ಒಂದು ಒಬ್ಬೊಬ್ಬರನ್ನ ಕರೆದು ನಾವು ಎವ್ರಿ ಮಂತ್ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ದಿಸ್ ಇಸ್ ಅ ಡಿಸ್ಕಷನ್ ಇಫ್ ನಾಟ್ ಎನಿಥಿಂಗ್. ಅಂಡ್ ದ ಬೇಸ್ ಆಫ್ ಎನಿ ಡೆಮೋಕ್ರಸಿ, ಪ್ರಜಾಪ್ರಭುತ್ವದ ಬುನಾದಿಯ ಡಿಸ್ಕಷನ್. ನೀವು ಯಾವಾಗ ಡಿಸ್ಕಷನ್ ಅಂತರಾಳದಲ್ಲಿ ಏನಿದೆ ಅದನ್ನ ನಾವು ತಿಳ್ಕೋಬಹುದು. ಸೊ ದಿಸ್ ಈಸ್ ಇದನ್ನ ಒಂದು ನಾಂದಿ ಹಾಡಿದಿರ, ಈ ಇವತ್ತಿನ ಕಾರ್ಯಕ್ರಮ ಒಂದು ನಾಂದಿ ಹಾಡಿದಿರ. ಬರೋ ದಿನಗಳಲ್ಲಿ ಇವತ್ತು ಸೈಬರ್ ಕ್ರೈಮ್ ಆಗಿದೆ, ಮುಂದಿನ ತಿಂಗಳು ಮತ್ತೊಂದು ವಿಚಾರ ಆಗುತ್ತೆ. ಐ ಹೋಪ್ ಯು ಇನ್ವಾಲ್ವ್ ಅದರ್ ಡಿಪಾರ್ಟ್ಮೆಂಟ್ಸ್ ಆಲ್ಸೋ. ನೀವು ಕೈ ಮುಂದೆ ಮಾಡಿದ್ರಿ, ನಾವು ಕೈ ಹಿಡ್ಕೊಂಡಿದೀವಿ. ನಮಗೆ ಕೈ ಹಿಡಿಯೋದೇ ಅಭ್ಯಾಸ ಪೊಲೀಸಲ್ಲಿ, ಯಾವತ್ತು ಕೈ ಬಿಟ್ಟು ಅಭ್ಯಾಸ ಇಲ್ಲ ನಮಗೆ. ನೀವು ಬಂದು ಕೈ ಮುಂದೆ ಮಾಡಿದ್ರೆ ನಮಗೆ ಖುಷಿಯಿಂದ ನಾವು ಕೈ ಹಿಡ್ಕೊಂಡಿದ್ದೀವಿ. ಅದೇ ರೀತಿ ಬೇರೆ ಡಿಪಾರ್ಟ್ಮೆಂಟನ್ನು ಈ ತರ ಇನ್ವಾಲ್ವ್ ಮಾಡಿಕೊಳ್ಳಿ. ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹೆಲ್ತ್ ಇರ್ಬೋದು. ನೀವು ಒಂದೊಂದು ತಿಂಗಳು ನೀವೇನು ಈ ಒಂದು ಆಲೋಚನೆ ಇದೆ, ಅತ್ಯದ್ಭುತವಾದ ಆಲೋಚನೆ. ಕೇವಲ ನಿಮ್ಮ ಜ್ಞಾನ ಒಂದೇ ಅಲ್ಲದಲ್ಲೇ
ಇಡೀ ಸಮಾಜದ ಜ್ಞಾನ ಬೆಳೆಯುತ್ತೆ. ಯಾಕಂದ್ರೆ ಇವತ್ತು ನಾವಿಲ್ಲಿ ಏನು ಡಿಸ್ಕಷನ್ ಮಾಡ್ತೀವಿ, ನೀವು ಅದನ್ನ ಪೇಪರಲ್ಲಿ ಬರೀತೀರ, ಅದನ್ನ ಲಕ್ಷಾನುಗಟ್ಟಲೆ ಜನ ಓದ್ತಾರೆ. ಇವಾಗ ಲಕ್ಷಾನುಗಟ್ಟಲೆ ಜನದಲ್ಲಿ 1000 ಜನ ಅದನ್ನ ಮನಸ್ಸಿಗೆ ತಗೊಂಡ್ರು ಸಾಕು. ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. ಇನ್ ಡಿಸೆಂಬರ್ ತಿಂಗಳಲ್ಲಿ ನಾವು ಅಪರಾಧ ತಡೆ ಮಾಸಾಚರಣೆ ಅಂತ ಮಾಡ್ತೀವಿ. ಈ ನಮ್ಮ ಏನು ಸೈಬರ್ ಕ್ರೈಮ್ ವಿಭಾಗದ ಇನ್ಸ್ಪೆಕ್ಟರ್ ಇದಾರಲ್ಲ, ಅವ್ರಿಗೆ ನಾನು ಒಂದು ಟಾಸ್ಕ್ ಕೊಟ್ಟಿದ್ದೆ. ನಾನು ಇಲ್ಲಿಗೆ ಬಂದಾಗ, ಜಿಲ್ಲೆಯಲ್ಲಿ ಬಂದಾಗ ನೋಡಿದಾಗ ಸೈಬರ್ ಕ್ರೈಮು 2019, 20, 21 ನಾನು ಬಂದಿದ್ದ ನವೆಂಬರಲ್ಲಿ. ಸೊ ಈ 3 ವರ್ಷದ ಕಂಪೇರ್ ಮಾಡಿದಾಗ ದ ನಂಬರ್ ಆಫ್ ಕ್ರೈಮ್ಸ್ ಹ್ಯಾವ್ ಬೀನ್ ಇನ್ಕ್ರೀಸಿಂಗ್. 19 ಇತ್ತು, 27 ಆಯಿತು, ಮತ್ತೆ 21 ಅಲ್ಲಿ ಬಿಕಾಸ್ ಆಫ್ ಸೆಕೆಂಡ್ ವೇವ್ ಕಡಿಮೆ ಆಯಿತು, ಬಟ್ ಅಗೇನ್ ಇಟ್ ವಾಸ್ 17, 18. ಸೊ ಒಂದು ಏನು ತಿಳುವಳಿಕೆ ಬಂದಿದ್ದು ನಮಗೆ, ಜನರಿಗೆ ಅವೇರ್ನೆಸ್ ಸ್ವಲ್ಪ ಕಮ್ಮಿ ಇದೆ. ಅದನ್ನು ನಾವು ಹೇಗೆ ತಡೆ ಹಿಡಿಯೋದು ಅಂದರೆ, ದ ಬೆಸ್ಟ್ ವೇ ಟು ಟಾರ್ಗೆಟ್ ಇಸ್ ಕಿಡ್ಸ್, ಸ್ಕೂಲ್ ಚಿಲ್ಡ್ರನ್. ಸ್ಕೂಲು ಮತ್ತೆ ಕಾಲೇಜ್ಗೆ ಹೋಗೋ ಮಕ್ಕಳನ್ನ ನಾವು ಟಾರ್ಗೆಟ್ ಮಾಡಬೇಕು ಅಂತ ನಾನು ಮತ್ತೆ ವಾಜಂತ್ರಿ ಅವರು ಕೂತ್ಕೊಂಡು ಇನ್ ಡಿಸೆಂಬರ್ ಅಲೋನ್ ವಾಜಂತ್ರಿ ಹ್ಯಾಸ್ ಗಾನ್ ಅರೌಂಡ್ ಟು ಈಚ್ ಅಂಡ್ ಎವ್ರಿ ತಾಲೂಕ್. ಪ್ರತಿ ಒಂದು ತಾಲೂಕಿನಲ್ಲೂ ಅಟ್ಲೀಸ್ಟ್ ಒಂದು ಸ್ಕೂಲ್, ಒಂದು ಕಾಲೇಜ್, ಒಂದು ಸ್ಕೂಲ್, ಒಂದು ಕಾಲೇಜ್ನ ಅವರು ಅಡ್ರೆಸ್ ಮಾಡಿದ್ದಾರೆ. ಓವರ್ ಆಲ್ ಮಿನಿಮಮ್ 5,000 ಸ್ಟೂಡೆಂಟ್ಸ್ಗೆ he has given one presentation which is around 1 hour 30. ಅದು ಪ್ರೆಸೆಂಟೇಷನ್ 1.5 ಗಂಟೆ ಆಗುತ್ತೆ. ಅದನ್ನ ಅವರು ಪ್ರತಿಯೊಂದು ತಾಲೂಕಿನಲ್ಲಿ ಹೋಗ್ಬಿಟ್ಟು ಈ ಒಂದು ರೀತಿ ಜನರಿಗೆ, ಅದು ಆಮೇಲೆ ಮಕ್ಕಳಿಗೆ ಶುರು ಮಾಡ್ತಾರೆ. ಈಗ ನೀವು ಯೋಚನೆ ಮಾಡಿ, ಕಷ್ಟ ಪಡೆದಲ್ಲೇ ಒಂದು ದೊಡ್ಡ ಊಟನೂ ಸಿಗಲ್ಲ ನಮಗೆ, ಅಂತಂದ್ಮೇಲೆ ಯಾವನಾರ 5,000 ಕೊಡ್ತಾನೆ ಅಂದ್ರೆ ನಂಬೋದ ನಾವು? ಆದ್ರೂ ನಮ್ದು ಮನಸ್ಸು ಅಂತದ್ದು ಆ ಚಂಚಲತೆಯನ್ನ ನಿಯಂತ್ರಣ ಮಾಡ್ಕೊಳ್ಳೋದೇ ಮೊದಲ ಹೆಜ್ಜೆ. ನೀವು ಆ ಮೆಸೇಜ್ ನೋಡಿದ್ರೆ ಆ ಫೋನ್ ಎತ್ತಲೇ ಬಿಟ್ಬಿಟ್ರೆ ಮುಗಿದು ನಿಂತು ದುಡಿಯುತ್ತೆ. ಆಮೇಲೆ ಮತ್ತೊಂದು ಕಡೆನೂ ಅಷ್ಟೇ, ಇವಾಗ OLX ಅಲ್ಲಿ ಇದನ್ನ ಮಾರ್ತಾ ಇದೀವಿ, ನಿಮ್ ಗಾಡಿನ ನಮಗೆ ಮಾರಿ ಅಂತ ಅವರು ಶುರು ಮಾಡ್ತಾರೆ. ಆಯ್ತು ಸರ್ ಮಾರ್ತೀವಿ ಅಂತ ಹೇಳಿ ಫಸ್ಟ್ ನೀವು 20,000 ಹಾಕಿ, ನಾವಿಲ್ಲ ಸ್ವಲ್ಪ ರಿಜಿಸ್ಟ್ರೇಷನ್ ಅದು ಇದು ಮಾಡ್ಬೇಕು, ನಾನು ನಿಮಗೆ 50,000ಕ್ಕೆ ಅದನ್ನ ಮಾರಿಸ್ಕೊಡ್ತೀನಿ ಅಂತ ಅವ್ನು ಹೇಳ್ತಾನೆ. 20,000 ಹಾಕ್ತಾ ಮುಗಿಸ್ಕೊಂಡು ಆಮೇಲಿಂದ ಅವನು ಸಿಗಲ್ಲ, ಬ್ಯಾಂಕ್ ಅಕೌಂಟು ಸಿಗಲ್ಲ. ಇದಲ್ದೇ ಥರ್ಡ್ ಥಿಂಗ್ OTP ಫ್ರಾಡ್, ವಿಚ್ ಇಸ್ ದ ಮೋಸ್ಟ್ ಕಾಮನ್ ಕೈಂಡ್ ಆಫ್ ಫ್ರಾಡ್. ಬಟ್ ಇವಾಗ ಎಲ್ಲ ಬ್ಯಾಂಕಿನಲ್ಲೂ ಸ್ವಲ್ಪ 2 ಸ್ಟೆಪ್ ವೆರಿಫಿಕೇಶನ್ ಮಾಡಿದ್ದಾರೆ. 2 ಸ್ಟೆಪ್ ವೆರಿಫಿಕೇಶನ್ ಇರೋದ್ರಿಂದ ನೀವು ಒಂದು ATM ವಿಡ್ರಾವಲ್ ಆಗಿರ್ಬೋದು, ಒಂದು ಪಾಸ್ವರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಪಾಸ್ವರ್ಡ್ ಚೇಂಜ್ ಆಗಿರ್ಬೋದು, ಪ್ರತಿ ಒಂದು ವಿಚಾರಕ್ಕೂ ದೇ ಹ್ಯಾವ್ ಮೇಡ್ 2 ಸ್ಟೆಪ್ ವೆರಿಫಿಕೇಶನ್. 2 ಸರ್ತಿ OTP ಕೇಳಬೇಕಾಗುತ್ತೆ. ಈ 2 ಸರ್ತಿ OTP ಕೇಳಬೇಕಾಗಿರೋದ್ರೆ ಜನರಲ್ಲಿ ಒಂದು ಇಲ್ಲಪ್ಪ 2 ಸರ್ತಿ ಯಾಕೆ ಕೇಳ್ತಾ ಇದ್ದಾರೆ ಅನ್ನೋದು ಬಂದು ಆಟೋಮ್ಯಾಟಿಕಲಿ ದ ಕ್ರೈಮ್ ಹ್ಯಾಸ್ ಕಮ್ ಡೌನ್, ನಾಟ್ ಬೈ ಅ ಲಾಟ್, ತುಂಬಾ ಕಡಿಮೆ ಬಂದಿಲ್ಲ, ಬಟ್ ಅಟ್ಲೀಸ್ಟ್ ಒಂದು 10% ಅಂತ ರಿಡಕ್ಷನ್ ಆಗಿದೆ. ಬಟ್ ಇವಾಗ ನೋಬಡಿ ಇಸ್ ಗೋಯಿಂಗ್ ಬಿಹೈಂಡ್ ATM, ಆಲ್ ಆಫ್ ದೆಮ್ ಆರ್ ಗೋಯಿಂಗ್ ಬಿಹೈಂಡ್ UPI. ನೀವು ಫೋನ್ ಪೇ, ಗೂಗಲ್ ಪೇ, ಯಾವ್ಯಾವ ಪೇಗಳಿದಾವೆ, ಎಲ್ಲ ಪೇ ಹ್ಯಾಸ್ ಬಿಕಮ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫಾರ್ ಆಲ್ ಆಫ್ ಅಸ್. ಎಷ್ಟು ಸುಲಭ ಇದೆಯೋ ನಮಗೆ, ಅಷ್ಟೇ ಈಸಿಯಾಗಿ ಬೇರೆಯವರು ಅದರಿಂದ ವಂಚನೆ ಮಾಡ್ತಾರೆ. ಏನಾಗುತ್ತೆ, ಒಂದು QR ಕೋಡ್ನ ಕೊಡ್ತಾರೆ, ಸ್ಕ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ. ಸ್ಕ್ಯಾನ್ ಮಾಡಿದಾಗ ಅವ್ರ ಅಕೌಂಟಿಗೆ ದುಡ್ಡು ನಮ್ಮ ಅಕೌಂಟಿಗೆ ಬರೋ ಬದಲು ನಮ್ಮ ಅಕೌಂಟಿಂದ ಅವ್ರ ಅಕೌಂಟಿಗೆ ಹೋಗುತ್ತೆ. ಅದು ನಾವು ಟೈಪ್ ಮಾಡ್ಬೇಕಾದ್ರೆ ನಮ್ಗೆ ಏನು ಗೊತ್ತೇ ಆಗೋದಿಲ್ಲ. ನಾವು ನಮ್ಮ ಪಿನ್ ಹಾಕ್ಬೇಕಾದ್ರೆ ರಿಯಲೈಸ್ ಮಾಡಲ್ಲ ನಾವು. ಸೊ ದಿಸ್ ಈಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ದಟ್ ಇಸ್ ಹ್ಯಾಪನಿಂಗ್ ನಮ್ಮಲ್ಲಿ. UPI ಇಂದ ಎಸ್ಪೆಷಲಿ QR ಕೋಡ್ನ ನೀವು ಇದನ್ನ ಸ್ಕ್ಯಾನ್ ಮಾಡ್ಕೊಳ್ಳಿ, ಇದರಿಂದ ನಮಗೆ ಅಲ್ಲಿಗೆ ಹಾಕಿ ಇಲ್ಲಿಗೆ ಹಾಕಿ ಅಂತ ಹೇಳ್ತಾರಲ್ಲ, ಅದರಿಂದ ದ ಮೋಸ್ಟ್ ನಂಬರ್ ಆಫ್ ಫ್ರಾಡ್ಸ್ ಆರ್ ಹ್ಯಾಪನಿಂಗ್. ಸೊ ಇದನ್ನ, ಈ ವಿಚಾರದ ಬಗ್ಗೆ ನನ್ನ ವಿನಂತಿ, ನೀವೆಲ್ಲರೂ ದಯವಿಟ್ಟು ಒಂದು ಚುಟುಕುಗಳಾಗಿ ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲರೂ ಒಂದ್ ಕಡೆ ಬರೆಸಿ. ನಾವು ಇನ್ನೂ ಒಂದು ನಮ್ಮ ನಂತರ ಸೈಬರ್ ಅಪರಾಧದ ವಿವಿಧ ಮುಖಗಳ ಕುರಿತು ಸೈಬರ್ ಕ್ರೈಮ್ ನಿಯಂತ್ರಣ ವಿಭಾಗದ PI ರಾಜ್ಕುಮಾರ್ ವಾಜಂತ್ರಿ ಮಾಹಿತಿ ನೀಡಿ, ದೇಶದಲ್ಲಿ ಸುಮಾರು 50,000 ಸೈಬರ್ ಅಪರಾಧ ದಾಖಲಾಗಿವೆ. 53 ಕೋಟಿ ಹಣ ಸ್ಕೀಮಿಂಗ್ ಮಾಡಿದ ಪ್ರಕರಣ ಇವೆ. ಹಣದ ವರ್ಗಾವಣೆ ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ಮೋಸ ಹೋದ 1 ತಾಸಿನಲ್ಲಿ ಪೊಲೀಸರ ಗಮನಕ್ಕೆ ತಂದರೆ ಉಳಿತಾಯ ಆಗಲಿದೆ, ಇಲ್ಲವಾದರೆ ಹಣ ಮರಳಿ ಪಡೆಯುವುದು ಕಷ್ಟ ಆಗಲಿದೆ. ಸಮೀಪದ ಠಾಣೆ ಅಥವಾ 112ಗೆ ಸಂಪರ್ಕ ಮಾಡಬಹುದಾಗಿದೆ ಎಂದರು. ಆನ್ಲೈನ್ ಮೂಲಕ ವಹಿವಾಟು ಮಾಡುವ ಮುನ್ನ ಪರಿಶೀಲಿಸಿ, ಮೊಬೈಲ್ ನಂಬರ್ ಕೊಡುವುದಿಲ್ಲ, ಸ್ಥಿರ ದೂರವಾಣಿ ಹಾಕುತ್ತಾರೆ.
ಖುದ್ದು ಪರಿಶೀಲಿಸಬೇಕು ಎಂದರು. ಯಾವುದೇ ಜಾಲತಾಣ ಹೋದಾಗ ಅಲ್ಲಿಂದ ಸೈನ್ ಔಟ್ ಆಗುವುದು ಕಡ್ಡಾಯ ಮಾಡಿಕೊಳ್ಳಿ ಎಂದು ಸಲಹೆ ನೀಡಿದರು. ಸೈಬರ್ ಅಪರಾಧ ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿಯೂ ಕೂಡ 50,000 ಮೀರಿ ಹೋಗಿದೆ ಕೇಸ್ಗಳು. ನಮ್ಮ ಬೆಂಗಳೂರು ಸಿಟಿಯಲ್ಲಿಯೇ ಲಾಸ್ಟ್ ಇಯರ್ 21,000 ಮೇಲೆ 20,000 ಎಲ್ಲಿ ಆಗ್ತದೆ, 20,000 ಆಗ್ಬೋದು ಅಂತಕ್ಕಂಥದ್ದು ಅದನ್ನ ಊರಿನ ಮೀರಿದಾಗ್ತದೆ. ಆಮೇಲೆ ನಮ್ಮಷ್ಟಕ್ಕೆ ನಾವೇ ನಂಬರ್ ಕಟ್ಕೊಂಡು ಹೋಗ್ಬೇಕಾಯ್ತು. ಆ ರೀತಿಯಾದಂತಹ ಪರಿಸ್ಥಿತಿ ಆಗ್ತಾ ಇದೆ. ನಾವು ಹಿಂದೆ ನೋಡ್ತಾ ಇದ್ದೀವಿ, ಚಾರ್ಲಸ್ ಬ್ಯಾಬೇಜ್ ಅನಾಲಿಟಿಕಲ್ ಇಂಜಿನಿಯರ್ 20 ಇರ್ಬೋದು. ಅವಾಗಿಂದ ವಿಶ್ಲೇಷಣಾತ್ಮಕ ಕೆಲಸಕ್ಕೆ ದೊಡ್ಡ ದೊಡ್ಡ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ದೊಡ್ಡದಾದಂತ ಇದನ್ನ ಇಟ್ಕೊಂಡು ಎಲ್ಲ ನಾವು ನೋಡ್ತೀವಿ. ಈ ದೊಡ್ಡ ದೊಡ್ಡ ಈ ಬಿಲ್ಡಿಂಗ್ ಅಷ್ಟು ಅಂತ ಬೋರ್ಡ್ಗಳನ್ನು ಇಟ್ಕೊಂಡು ಅದಕ್ಕೆ ರಿಜಿಸ್ಟರ್ಸ್ ಸಂಪೂರ್ಣವಾಗಿ ಚಿಕ್ಕದಾಯ್ತು. ಎಷ್ಟು ಚಿಕ್ಕದಾಯ್ತಂದ್ರೆ ನಾವು ಕಣ್ಣಿಗೆ ನೋಡೋದೇ ದುರ್ಬಿನ್ ಹಾಕೊಂಡು ನೋಡಬೇಕೆನ್ನೋ ಮಟ್ಟಿಗೆ ಬಂದ್ಬಿಡ್ತು. ಅಷ್ಟು ಚಿಕ್ಕದಾಗಿ ಮೈಕ್ರೋ ಚಿಪ್ಸ್ ಎಲ್ಲ ರೆಡಿ ಆದವು. ಒಂದು ಸಣ್ಣ ಇದರಲ್ಲಿ 1981ರಲ್ಲಿ ಯಾವಾಗ IBM ಪರ್ಸನಲ್ ಕಂಪ್ಯೂಟರ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ರು, ಅವಾಗ ನಾವೆಲ್ಲರೂ ಕಂಪ್ಯೂಟರ್ ಮೇಲೆ ಡಿಪೆಂಡ್ ಆದ್ವಿ. ಮುಂದೆ ಅದೇ ರೀತಿ ತಂತ್ರಜ್ಞಾನ ಆವಿಷ್ಕಾರ, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಇಲ್ಲಿ ಒಂದು ಹೇಳಕ್ ಬಯಸ್ತೀನಿ, ಸೈಬರ್ ಕಳ್ಳರು ಬೇರೆ ಕಳ್ಳರು ಅಂತೆಲ್ಲ. ನಾವೇನ್ ಕನ್ವೆನ್ಷನಲ್ ಕ್ರೈಮ್ಸ್ ಅಲ್ಲಿ ನೋಡ್ತೀವಿ, ಕನ್ವೆನ್ಷನಲ್ ಕ್ರೈಮ್ಸ್ ಅಲ್ಲಿ ರೂಢಿಗತ ಅಪರಾಧಿಗಳು, ಇಲ್ಲಿ ಸ್ಯಾವಿ ಕ್ರಿಮಿನಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಬಹಳ ನುರಿತವಾದ ತಂತ್ರಜ್ಞಾನದಲ್ಲಿ ನಮ್ಮಕ್ಕಿಂತ ಮುಂದೆ ಇರುವಂತಹ ನಮ್ಮ ಕಳ್ಳರ ಜೊತೆ, ಸೈಬರ್ ಕಳ್ಳರಲ್ಲಿ ನಾವು ಇವತ್ತು ಅವ್ರ ಜೊತೆ ನಾವು ಫೈಟ್ ಮಾಡಬೇಕಿದೆ, ಅವರನ್ನ ಎದುರಿಸಬೇಕಿದೆ. ಅದಕ್ಕೆ ನಾವು ಅವರಿಗಿಂತ ಬಂದಬೇಕಾಗಿದೆ. ಗಣಕ ಯಂತ್ರ ಸೈಬರ್ ಕ್ರೈಮ್ ಅಂದ್ರೆ ಏನು? ಹಾಗಾದ್ರೆ ಸೈಬರ್ ಕ್ರೈಮ್ ಅಂದ್ರೆ ಕಂಪ್ಯೂಟರ್ನೇ ಗುರಿಯಾಗಿಸಿಕೊಂಡು ಅಥವಾ ಕಂಪ್ಯೂಟರ್ನೇ ಬಳಕೆ ಮಾಡಿಕೊಂಡು ಇತರ ಇಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಅದರ ಜೊತೆಗೆ ಅಂತರ್ಜಾಲದ ಬಳಕೆಯಲ್ಲಿ ಯಾವುದಾದರೂ ಒಂದು ಅಪರಾಧ ಕೃತ್ಯ ಎಸಗಿದರೆ ಅದಕ್ಕೆ ನಾವು ಸೈಬರ್ ಅಪರಾಧ ಎಂದು ಹೇಳುತ್ತೇವೆ. ಸೈಬರ್ ಕೃತ್ಯ ಕೆಲವೊಂದು ಇದರಲ್ಲಿ ಏನ್ ಮಾಡ್ತಾರೆ, ಕಂಪ್ಯೂಟರ್ನೇ ಗುರಿಯಾಗಿಸಿಕೊಳ್ತಾರೆ. ಕಂಪ್ಯೂಟರ್ನೇ ಇಲೆಕ್ಟ್ರಾನಿಕ್ ಉಪಕರಣ ಮೊಬೈಲ್ ಅನ್ನ ಗುರಿಯಾಗಿಸಿಕೊಂಡು ಮಾಡೋದು. ಇನ್ನೊಂದರಲ್ಲಿ ಅಂತರ್ಜಾಲ ಉಪಯೋಗಿಸಿಕೊಂಡು ಇವುಗಳ ಜೊತೆಗೆ ಅಪರಾಧವನ್ನ ಒಮಿಷನ್ ಅಂತ ಹೇಳ್ತೀವಿ. ಯಾವ ಕಾಲದಲ್ಲಿ ಯಾವ ಕೃತ್ಯ ಮಾಡಬಾರದು ಅಂತ ಹೇಳ್ತಾರೆ, ಅದನ್ನು ಮಾಡಿದ್ರೆ ನಾವು ಅಪರಾಧ ಅಂತ ಹೇಳ್ತೀವಿ. ಆ ಕೃತ್ಯವನ್ನು ಎಸಗಿದ್ರೆ ಅದಕ್ಕೆ ನಾವು ಅಪರಾಧ ಅಂತ ಹೇಳ್ತೀವಿ. ಅದರ ಮುಖ್ಯ ಫೇಸ್ ಏನಂತಂದ್ರೆ ಅನಾನಿಮಿಟಿ, ಅನಾಮಧೇಯತೆ. ಸೈಬರ್ ಅಪರಾಧಿಕ ಎಲ್ಲಿದ್ದ ನಾವು ಗೊತ್ತಾಗುವುದಿಲ್ಲ. ಆಮೇಲೆ ಇನ್ವಿಸಿಬಿಲಿಟಿ. ಸೈಬರ್ ಅಪರಾಧದ ಮುಖ್ಯ ಲಕ್ಷಣಗಳು ಅಂದ್ರೆ ಅನಾನಿಮಿಟಿ ಅಂಡ್ ಇನ್ವಿಸಿಬಿಲಿಟಿ. ವಿ ಕ್ಯಾನಾಟ್ ಫೈಂಡ್ ಹಿಮ್. ಅವನು ಎಲ್ಲಿ ಕುಂತು ಏನು ಬೇಕಾದ್ರೂ ಮಾಡಬಹುದು. ನಾವು ಇದಕ್ಕೆ ಇಷ್ಟೇ ಅಂತ ಹೇಳಕ್ಕಾಗುದಿಲ್ಲ. ನಾವೆಲ್ಲ ತಿಳ್ಕೊಂಡಿವಿ ಸೈಬರ್ ಅಪರಾಧಗಳು ಸ್ಯಾಟಲೈಟ್ ಅನ್ನು ಉಪಯೋಗಿಸಿ ಮಾಡ್ಕೊಳ್ತಾರಂತ. ಆ ರೀತಿ ಇಲ್ಲ. ಬಹಳಷ್ಟು ಎಲ್ಲಾ ಕನೆಕ್ಷನ್, ಡಾಟಾ ಟ್ರಾನ್ಸ್ಫರೇಷನ್ ಇದೆಲ್ಲ ಆಗುವುದು ಆಪ್ಟಿಕಲ್ ಫೈಬರ್ಗಳ ಮುಖಾಂತರ. ಏನು ಹಿಂಡ್ರೆನ್ಸ್ ಇದೆ ಸೈಬರ್ ಅಪರಾಧದಲ್ಲಿ? ನಮ್ಗೆ ಯಾಕೆ ಅಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ, ವಿ ಹ್ಯಾವ್ ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಆಪ್ಟಿಕಲ್ ಫೈಬರ್ಸ್ ಅನ್ನ ಸಮುದ್ರದಲ್ಲಿ ನೇಮ್ ಮಾಡಿದರೆ ಖಂಡಾಂತರವಾಗಿ ಕನೆಕ್ಷನ್ ತಗೊಂಡ್ರು, ಆಮೇಲೆ ದೇಶಗಳಲ್ಲಿ ಕನೆಕ್ಷನ್ ತಗೊಂಡ್ರು, ಆಮೇಲೆ ವಿದಿನ್ ಇಂಟರ್ ಸ್ಟೇಟ್ಗಳೆಲ್ಲ ಕನೆಕ್ಷನ್ ತಗೊಂಡಿವಿ. ಈಗೆಲ್ಲ ನೋಡ್ತೀವಿ ನಾವು ನಮ್ಮಲ್ಲಿ ಅಂತರ್ಜಾಲದ ಬಳಕೆಯನ್ನ ಕೆಲವೊಬ್ಬರು ISPs ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಮುಖ್ಯವಾಗಿ ಏನಿದೆ, ನಮ್ಮ ಬೇರೆ ದೇಶದಲ್ಲಿ ಕೂತು ಇಲ್ಲಿ ಅವನು ಅಪರಾಧ ಮಾಡ್ತಾನೆ. ಸೊ ಇದರಲ್ಲಿ ಏನಾಯ್ತು, ಜಾಗ್ರಫಿಕಲ್ ಇದು ನಮಗೆ ಏರಿಯಾ ಇಂಟರೆಸ್ಟ್ ಸ್ಟಾರ್ಟ್ ಆಯ್ತು. ಭೌಗೋಳಿಕವಾಗಿ ನಾವು ಇಲ್ಲಿದ್ದು ಬೇರೆ ದೇಶದಲ್ಲಿ ಇದು ಮಾಡಿದ್ರೆ ಯಾವ ರೀತಿ ಮಾಡಬೇಕು? 1989ರಲ್ಲಿ ಈ ಇಶ್ಯೂವನ್ನ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಅಲ್ಲಿ ಇದರ ಬಗ್ಗೆ ನಾವು ಮೂವ್ ಮಾಡಬೇಕು ಅಂತೇಳಿ ಒಂದು ಡಿಸಿಷನ್ ಕೊಡ್ತಾರೆ. 1994ರಲ್ಲಿ ಅದು ಯಾವಾಗ ಅಲ್ಲಿ ಪಾಸ್ ಆಗ್ತದೆ, ಆ ನಂತರ ಸೈಬರ್ ಬಗ್ಗೆನೂ ನಾವು ಒಂದು ಆಕ್ಟ್ ಅನ್ನ ಮಾಡಬೇಕು ಅಂದ್ಕೊಂಡದ್ದು ಹುಟ್ಟಿತು. ಇದರ ಎಲ್ಲಾ ಪ್ರತಿಫಲವಾಗಿ ನಮ್ಮ ದೇಶದಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000ರಲ್ಲಿ ಪ್ರಾರಂಭವಾಗಿ ಇವತ್ತಿಗೆ ಪ್ರತಿ ದಿವಸ ಮೋರ್ ದನ್ ನಿಯರ್ಲಿ 1 lakh ಕೇಸಸ್ಗಳು ಆಗ್ತಾ ಇದ್ದಾರೆ. ಸೊ ನಾವೀಗ ಸೈಬರ್ ಅಪರಾಧಗಳು ಯಾವ ರೀತಿ ಆಗ್ತವೆ
ಮುಖ್ಯವಾಗಿ ಫಿಶಿಂಗ್ ಅಂತ ಹೇಳ್ತೀವಿ. ಈಗ ತಾವು ನೋಡಿದ್ರೆ ಗೊತ್ತಿದೆ, ಮೀನುಗಳನ್ನ ಹಿಡಿಬೇಕಾದ್ರೆ ಗಾಳ ಹಾಕ್ತಾರೆ. ಅದೇ ರೀತಿ ಫಿಶಿಂಗ್ ಅಂತ ಏನು, ಅಂತರ್ಜಾಲದ ಮೂಲಕ ನಿಮ್ಮ ಹತ್ರ ತಲುಪಿದಾಗ ನೀವೇನಾದರೂ ಆ ಮೆಸೇಜ್ಗೆ ಆಕ್ಟ್ ಮಾಡಿದ್ರೆ ನೀವು ಬಲಿಪಶುಗಳಾಗ್ತೀರಿ. ಅದೇ ರೀತಿ ವಿಶಿಂಗ್ ಅಂದ್ರೆ ನೀವು ಧ್ವನಿ ಮೂಲಕ, ಈಗ ನಿಮ್ಮ ಮೊಬೈಲ್ ನಲ್ಲಿ ಏನ್ ಮಾಡ್ತೀರಿ, ವಾಯ್ಸ್ ಮೆಸೇಜ್ ಬಿಡ್ತೀರಿ. ಯಾವುದೋ ಒಂದು ವಾಯ್ಸ್ ಮೆಸೇಜ್ ಬಿಟ್ಟು ಆ ವಾಯ್ಸ್ ಮೆಸೇಜ್ಗೆ ಆಕ್ಟ್ ಮಾಡೋದು ಮಾಡ್ತೀರಿ. ಏನು ನಿಮ್ದೊಂದು ಕ್ರೆಡಿಟ್ ಕಾರ್ಡು ಇವತ್ತಿಗೆ ಅಪ್ಡೇಟ್ ಆಗ್ಬೇಕಾಗಿತ್ತು, ನಾಳೆ ನಿಮ್ದು ಅಪ್ಡೇಟ್ ಆಗಿಲ್ಲ ಅಂದ್ರೆ ನಿಮ್ದು ಅಕೌಂಟ್ ಕ್ಲೋಸ್ ಆಗತ್ತೆ ಅಂತ ಒಂದು ಮೆಸೇಜ್ ಬಿಡ್ತಾರೆ. ನೀವು ಅದಕ್ಕೆ ಆಕ್ಟ್ ಮಾಡಿದ್ರೆ ನೀವು ಬಲಿಪಶು ಆಗ್ತೀರಿ. ಅದೇ ರೀತಿ ಅದಕ್ಕೆ ವಿಷಿಂಗ್ ಅಂತ ಹೇಳ್ತಾರೆ. ಇವರು ವಿಸ್ತೃತವಾಗಿ ನೆಕ್ಸ್ಟ್ ಇದರಲ್ಲಿ ನೋಡೋಣ. ಈಗ ಸ್ಕಿಮ್ಮಿಂಗ್ ಕಾರ್ಯಕ್ರಮವನ್ನು ನಾವು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಇದಕ್ಕೆ ಮುಖ್ಯವಾಗಿ ನಮ್ಮ ಏನು ಪೊಲೀಸ್ ಇಲಾಖೆ ಅಧಿಕಾರಿಗಳೇನಿದ್ದಾರೆ ಅವರ ಉತ್ಸಾಹನೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಸೈಬರ್ ಅಪರಾಧ ಅನ್ನೋ ಟಾಪಿಕ್ ನಾವು ತೆಗೆದುಕೊಳ್ಳಿಕ್ಕೆ ಅವರ ಉತ್ಸಾಹ ಕೂಡ ಕಾರಣ. ಯಾಕಂದ್ರೆ ಅವರು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಲ್ಲಿ ತೆಗೆದುತಕ್ಕಂಥ ಕ್ರಮಗಳು ಮತ್ತು ಈಗಾಗಲೇ ಸಾಕಷ್ಟು ಕಾಲೇಜ್ಗಳಲ್ಲಿ ಕೂಡ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮುಖ್ಯವಾಗಿ ನಮಗೂ ಕೂಡ ಈ ಒಂದು ಸೈಬರ್ ಅಪರಾಧದ ಜಾಗೃತಿ ಸಾಕಷ್ಟು ಬೇಕಾಗಿದೆ. ಯಾಕಂತ ಹೇಳಿದ್ರೆ ತಂತ್ರಜ್ಞಾನ ಬೆಳೆದಂತೆ ಅಪರಾಧಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಒಂದು ಲಿಮಿಟೇಷನ್ನಲ್ಲಿ ಮೊಬೈಲ್ ಬಳಕೆ ಇರ್ಬೋದು, ಕಂಪ್ಯೂಟರ್ ಬಳಕೆ ಇರ್ಬೋದು ಇದ್ದಾಗ ಅಪರಾಧಗಳ ಸಂಖ್ಯೆ ಎಲ್ಲೋ ಒಂದು ಕಡೆ ಕಡಿಮೆ ಇತ್ತು ಅನಿಸುತ್ತೆ. ಈಗ ಪ್ರತಿಯೊಂದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದರೆ ಸಾಕಷ್ಟು ಜನ ಅದರಲ್ಲಿ ಮೋಸ ಹೋಗ್ತಾರೆ. ಮೋಸ ಹೋಗೋದು ನಾನಾ ರೀತಿಯಲ್ಲಿ ಮೋಸ ಹೋಗ್ತಾರೆ. ಮೋಸ ಹೋಗ್ತಕ್ಕಂಥವರ ಸಂಖ್ಯೆಯಲ್ಲಿ ವಿದ್ಯಾವಂತರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಹೀಗಾಗಿ ಇದರ ಒಂದು ಜಾಗೃತಿ ಪತ್ರಕರ್ತರಿಗೆ ಬೇಕಾಗಿದೆ, ಪತ್ರಕರ್ತರ ಮೂಲಕ ಸಾರ್ವಜನಿಕರಿಗೆ ಬೇಕಾಗಿದೆ. ಆ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಸೈಬರ್ ಅಪರಾಧ ಅನ್ನುವಂಥ ಟಾಪಿಕಲ್ಲಿ ಈ ಒಂದು ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ. ಅದರ ಬಗ್ಗೆ ಸವಿಸ್ತಾರವಾದಂತಹ ವಿಷಯ ಮಾಹಿತಿಯನ್ನು ನಮಗೆ ರಾಜ್ಕುಮಾರ್ ವಾಜಂತಿ ಸರ್ ಅವರು ತಿಳಿಸ್ಕೊಡ್ಲಿದ್ದಾರೆ. ಎಸ್ ಪಿ ಅವರು ಕೂಡ ಅದರ ಬಗ್ಗೆ ಒಂದಷ್ಟು ನಂತರ ಉಭಯ ಸಂಘಗಳಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಹಾಗೂ ಸೈಬರ್ ವಿಭಾಗ ಪಿಐ ರಾಜ್ಕುಮಾರ್ ವಜಂತ್ರಿ ಅವರನ್ನು ಸನ್ಮಾನಿಸಲಾಯಿತು. ಅಧ್ಯಕ್ಷತೆಯನ್ನು ಪತ್ರಕರ್ತ ಸಂಘದ ಹಂಗಾಮಿ ಅಧ್ಯಕ್ಷ ಬಸವರಾಜ ನಾಗಡದಿನಿ ವಹಿಸಿದ್ದರು. ವೇದಿಕೆ ಮೇಲೆ ರಿಪೋರ್ಟರ್ಸ್ ಗಿಲ್ಡ್ಸ್ ಅಧ್ಯಕ್ಷ ಚನ್ನಬಸವಣ್ಣ, ಪತ್ರಕರ್ತ ಸಂಘದ ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಆರ್ ಗುರುನಾಥ್, ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ಪತ್ರಕರ್ತ ಎಂ ಭಾಷಾ ಹಟ್ಟಿ ಉಪಸ್ಥಿತರಿದ್ದರು. ಪ್ರಾಸ್ತಾವಿಕವಾಗಿ ವಿಜಯಕುಮಾರ್ ಜಾಗಟ್ಕಲ್ ಮಾತನಾಡಿದರು. ವೆಂಕಟೇಶ್ ಹೂಗಾರ್ ಸ್ವಾಗತಿಸಿದರು. ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗೆ ಆಗುವ ತೊಂದರೆ ನಿವಾರಣೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗೆ ಆಗುವ ತೊಂದರೆ ನಿವಾರಣೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ 3 ಕೃಷಿ ವಿರೋಧಿ ಕಾಯ್ದೆಗಳನ್ನು ರೈತ ಒತ್ತಾಯದ ಮೇರೆಗೆ ರದ್ದುಪಡಿಸಿದರೆ, ಆದರೆ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಎಪಿಎಂಸಿ ತಿದ್ದುಪಡಿ ಕಾಯ್ದೆ, ಭೂ ಸುಧಾರಣೆ ಕಾಯ್ದೆ, ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಗಳನ್ನು ರಾಜ್ಯ ಸರ್ಕಾರ ಹಿಂಪಡೆಯುತ್ತಿಲ್ಲ. ಕೃಷಿ ಮಾರುಕಟ್ಟೆ ಕಾರ್ಪೊರೇಟ್ ಕಂಪನಿಗಳ ಕೈಗೆ ಹೋಗದಂತೆ ನೋಡಿಕೊಳ್ಳಲು ಎಪಿಎಂಸಿಯನ್ನು ಸದೃಢಗೊಳಿಸಬೇಕು. ರೈತರ ಫಲವತ್ತಾದ ಭೂಮಿ ಕಾರ್ಪೊರೇಟ್ ಕಂಪನಿಗಳ ಕೈಗೆ ಹೋಗದಂತೆ ಕ್ರಮ ವಹಿಸಬೇಕು. ಹೈನುಗಾರಿಕೆ ರಕ್ಷಿಸಲು ಪ್ರಾಣಿ ಹತ್ಯೆ ನಿಷೇಧ ಕಾನೂನು ಹಿಂಪಡೆಯಬೇಕು. ಕಂದಾಯ ಇಲಾಖೆಯ ಭೂಮಾಪನ ಇಲಾಖೆಯಲ್ಲಿ ರೈತರಿಗೆ ಶೋಷಣೆ ಆಗುತ್ತಿದ್ದು, ರೈತರ ಕೆಲಸಗಳು ಅನಗತ್ಯವಾಗಿ ತೊಂದರೆಯಾಗುತ್ತಿದೆ. ಈ ಕೂಡಲೇ ಸರಿಪಡಿಸಬೇಕು. ಫಸಲ್ ಬಿಮಾ ಯೋಜನೆಯಲ್ಲಿ 2009 ಮತ್ತು 2021ರವರೆಗೆ ಪ್ರೀಮಿಯಂ ಹಣ ತುಂಬಿದ ರೈತರಿಗೆ ಪರಿಹಾರ ದೊರೆತಿಲ್ಲ. ಈ ಕೂಡಲೇ ಒದಗಿಸಬೇಕೆಂದು ಆಗ್ರಹಿಸಿದರು. ಸಿಂಧನೂರಿನ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ವಿಪರೀತ ಶೋಷಣೆ ನಡೆಯುತ್ತಿದೆ. ತನಿಖೆ ನಡೆಸಿ ನಿಲ್ಲಿಸಬೇಕು. ಪ್ರತಿ ತಾಲೂಕಿನಲ್ಲಿ ಮೆಣಸಿನಕಾಯಿ ವ್ಯಾಪಾರ ನಡೆಸಬೇಕು. ಜಿಲ್ಲೆಯ ಎಲ್ಲಾ ತಾಲೂಕಾ ಎಪಿಎಂಸಿಯಲ್ಲಿ ಸೂಟ್ ತೆಗೆಯುವುದು, ತೂಕದಲ್ಲಿ ಮೋಸ ಮಾಡುವುದು, ಕಮಿಷನ್ ಮುರಿಯುವುದು ನಡೆಯುತ್ತಿದೆ. ಈ ಕೂಡಲೇ ಕ್ರಮ ವಹಿಸಬೇಕು. ಸೋಲಾರ್ ಮತ್ತು ಪವನ್ ವಿದ್ಯುತ್ ಹೇರಳವಾಗಿ ಉತ್ಪಾದನೆಯಾಗುತ್ತಿದೆ. ರೈತರಿಗೆ ಸಮರ್ಪಕವಾಗಿ 10 ಗಂಟೆ ವಿದ್ಯುತ್ ಪೂರೈಕೆ ಮಾಡಬೇಕು. ಡೀಸೆಲ್, ಪೆಟ್ರೋಲ್ ಬೆಲೆ ಏರಿಕೆಯಾಗುತ್ತಿದ್ದು ಇಳಿಸಬೇಕು ಎಂದು ಒತ್ತಾಯಿಸಿದರು. ಅಂಶದಾರರಿಗೆ 10 ತಾಸು ವಿದ್ಯುತ್ ಕೊಡಲೇಬೇಕು. ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೂಟ್ ತೆಗೆಯುವುದನ್ನು ನಿರಾಕರಿಸಬೇಕು. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೂಟ್ ತೆಗೆಯುವುದನ್ನು ಕಡ್ಡಾಯವಾಗಿ ತೆಗೆದು ಹಾಕಲೇಬೇಕು. ಇಲ್ಲಿನ ಕಮಿಷನ್ ದಂಧೆಗೆ ಬ್ರೇಕ್ ಹಾಕಲೇಬೇಕು. ಕೃಷಿ ಪಂಪ್ ಸೆಟ್ದಾರರಿಗೆ ವಿದ್ಯುತ್ ಕೊಡಲೇಬೇಕು. ಮೆಣಸಿನಕಾಯಿ ಖರೀದಿ ಕೇಂದ್ರವನ್ನು ಕೂಡಲೇ ಸ್ಥಾಪನೆ ಮಾಡಲೇಬೇಕು. ಇವತ್ತು ಕೇಂದ್ರ ಸರ್ಕಾರ 3
ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡೆದಿದೆ. ಆದರೆ ರಾಜ್ಯ ಸರ್ಕಾರ APMC ಕಾಯ್ದೆ ತಿದ್ದುಪಡಿ ಮತ್ತು ಗೋಹತ್ಯೆ ನಿಷೇಧ ಕಾಯ್ದೆ ತಿದ್ದುಪಡಿ ಹಾಗೂ ಭೂ ಸುಧಾರಣಾ ಕಾಯ್ದೆಗಳನ್ನು ಹಾಗೇ ಇಟ್ಟಿದೆ. ಇದರ ಉದ್ದೇಶ ಏನಂದರೆ ರೈತರ ಭೂಮಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡುವಂಥದ್ದು, ರೈತರ ಮಾರುಕಟ್ಟೆಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡುವಂಥದ್ದು. ಇವತ್ತು ನಮ್ಮ ಸನ್ನಿವೇಶದಲ್ಲಿ ಏನಂತಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆಗಳನ್ನು ನಾವು ರಕ್ಷಣೆ ಮಾಡಿಕೊಳ್ಳಲೇಬೇಕಾಗಿದೆ, ಅವನ್ನ ಹದ್ದುಬಸ್ತಿಗೆ ತರಬೇಕಾಗಿದೆ. ಆ ಕಾರಣಕ್ಕಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗೆ ಭಾಳಷ್ಟು ಶೋಷಣೆ ಆಗ್ತದೆ, ಅದನ್ನು ನಿಲ್ಲಿಸಬೇಕು. ಮತ್ತು ಭೂಮಾಪನ ಇಲಾಖೆಯಲ್ಲಿ ರೈತರಿಗೆ ಭಾಳ ಅನ್ಯಾಯ ಆಗ್ತದೆ. ಇವತ್ತು ಅದರಿಂದ ಭಾಳ ವಿಳಂಬ ಆಗಿ ದುಡ್ಡು ಕೂಡ ಇವತ್ತು ನಷ್ಟ ಆಗ್ತದೆ ರೈತರಿಗೆ. ಅದ್ರ ಬಗ್ಗೆ ಇವತ್ತು ಸರ್ಕಾರದ ಗಮನ ಸೆಳೀತಾ ಇದ್ವಿ. 2019ರಿಂದ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರು ಪ್ರೀಮಿಯಂ ಹಣ ತುಂಬಿದವರಿಗೆ ಇದುವರೆಗೂ ಸರಿಯಾದ ರೀತಿಯಲ್ಲಿ ಪರಿಹಾರ ಸಿಕ್ಕಿಲ್ಲ. ಆ ಪರಿಹಾರ ಕೊಡಬೇಕು ಮತ್ತು ಹಗಲು 10 ತಾಸು ವಿದ್ಯುತ್ ಕೊಡಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ನಿಯಂತ್ರಣದಲ್ಲಿ ಇಡಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡಿ ನಾವು ಒಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಪತ್ರವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಭತ್ತ ಕಟಾವು ಪ್ರಾರಂಭ ಆಗ್ತದೆ. ಭತ್ತ ಕಟಾವು ಕೂಡ ಇವತ್ತು ಬೆಲೆ ಇಲ್ದಂಗಾಗಿದೆ. ಅದನ್ನು ಕೂಡ ಗಮನ ಹರಿಸಬೇಕಂತೇಳಿ ಜಿಲ್ಲಾಧಿಕಾರಿಗಳು ತಕ್ಷಣ ಅಧಿಕಾರಿಗಳ ರೈತರ ಸಭೆ ಕರೆದು ಈ ಸಂಕಷ್ಟಗಳಿಗೆ ಪರಿಹಾರ ಸೂಚಿಸಬೇಕಂತೇಳಿ ಇವತ್ತು ನಾವು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್, ರಾಜ್ಯ ಉಪಾಧ್ಯಕ್ಷ ರಾಮಣ್ಣ ಗೂಡಿಹಾಳ, ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್, ಅಬ್ದುಲ್ ಮಜೀದ್, ಬಸನಗೌಡ, ಮಲ್ಲನದಿನ್ನಿ, ಬೂದಯ್ಯ ಸ್ವಾಮಿ, ನಾರಾಯಣಸ್ವಾಮಿ, ದೇವರಾಜ್ ನಾಯಕ್, ಶರಣಪ್ಪ ಗೌಡ ಸೇರಿದಂತೆ ರೈತರು ಭಾಗವಹಿಸಿದ್ದರು. ಈಗ ಜಾಹೀರಾತು. ರಾಯಚೂರು ನಗರಸಭೆಯ ಇತಿಹಾಸದಲ್ಲಿಯೇ ದಾಖಲೆಯ ರೀತಿಯಲ್ಲಿ ಗೆಲುವು ಸಾಧಿಸಲು ಕಾರಣೀಭೂತರಾದ ಸಂಸದರಾದ ಶ್ರೀ ರಾಜಾ ಅಮರೇಶ್ವರ್ ನಾಯಕರಿಗೆ ಹಾಗೂ ರಾಯಚೂರು ನಗರ ಧೀಮಂತ ಶಾಸಕರು, ಬಡವರ ದೀನದಲಿತರ ಕಳಕಳಿಯುಳ್ಳ ರಾಜಕೀಯ ಚಾಣಕ್ಯರೆಂದೇ ಪ್ರಸಿದ್ಧಿ ಹೊಂದಿದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಎಸ್ ಪಾಟೀಲರಿಗೆ ಹಾಗೂ ನಗರದ ಜನಪ್ರಿಯ ಮಾಜಿ ಶಾಸಕರಾದ ಶ್ರೀ ಎ ಪಾಪರೆಡ್ಡಿ ಅವರಿಗೆ ಹಾಗೂ ಜಿಲ್ಲೆಯ ಶಾಸಕರಿಗೂ ಮಾಜಿ ಶಾಸಕರಿಗೂ ಪಕ್ಷದ ಎಲ್ಲಾ ಪ್ರಮುಖರಿಗೂ ಜಾತ್ಯತೀತ ಜನತಾದಳದ ನಗರಸಭೆ ಸದಸ್ಯರಿಗೂ ಹಾಗೂ ಪಕ್ಷೇತರ ನಗರಸಭೆ ಸದಸ್ಯರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲಾ ಮುಖಂಡರಿಗೂ ಹಾಗೂ ಪಕ್ಷದ ಎಲ್ಲಾ ಸ್ತರದ ಕಾರ್ಯಕರ್ತರಿಗೂ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಸಮಸ್ತ ಮತದಾರರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು. ಕೃತಜ್ಞತೆ ಸಲ್ಲಿಸುತ್ತಿರುವವರು ಶ್ರೀಮತಿ ಲಲಿತಾ ಕಡಗೋಳು ಆಂಜನೇಯ, ನಗರಸಭೆ ಅಧ್ಯಕ್ಷರು, ರಾಯಚೂರು. ರಾಯಚೂರು ನಗರದ ಸಮಸ್ತ ನಾಗರಿಕರಿಗೆ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀಮತಿ ಲಲಿತಾ ಕಡಗೋಳು ಆಂಜನೇಯ, ನಗರಸಭೆ ಅಧ್ಯಕ್ಷರು, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ. ಪ್ರಶಾಂತವಾದ ವಾತಾವರಣ, ಪರಿಸರ ಸೊಡಗಿನಲ್ಲಿ ನಿಮಗಿಷ್ಟವಾದ ಶುಚಿಯಾದ ರುಚಿಕರವಾದ ಊಟವನ್ನು ಸವಿಯಿರಿ. ಚಿಕನ್ ಐಟಂಗಳಾದ ಚಿಕನ್ ಮಸಾಲಾ, ಚಿಕನ್ ಕರಿ, ಚಿಕನ್ ಲಾಲಿಪಾಪ್, ಚಿಕನ್ 555, ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಬೋನ್ಲೆಸ್ ಬಿರಿಯಾನಿ. ಮಟನ್ ಐಟಂಗಳಾದ ಮಟನ್ ಬಿರಿಯಾನಿ, ಮಟನ್ ಸ್ಪೆಷಲ್ ಬಿರಿಯಾನಿ, ಮಟನ್ ಗ್ರೇವಿ, ಮಟನ್ ರೋಸ್ಟ್ ಅಂಡ್ ಮಟನ್ ಮಸಾಲಾ. ವೆಜ್ ಐಟಂಗಳಾದ ಪಾಲಕ್ ಪನೀರ್, ಟೊಮೆಟೊ ಕರಿ, ಮಶ್ರೂಮ್, ಬೇಬಿ ಕಾರ್ನ್, ಫಿಂಗರ್ ಚಿಪ್ಸ್, ರೋಟಿ ಫ್ರೈ, ಗೋಬಿ ಮಂಚೂರಿಯನ್, ದಾಲ್ ತಡ್ಕಾ, ಪನೀರ್ ಟಿಕ್ಕಾ, ಪನೀರ್ ಮಸಾಲಾ ಮತ್ತು ವೆಜ್ ಮಿಕ್ಸ್ ಕರಿ. ತಂದೂರಿ ಐಟಂಗಳಾದ ತಂದೂರಿ ರೋಟಿ, ತಂದೂರಿ ಬಟರ್ ನಾನ್, ತಂದೂರಿ ಕುಲ್ಚಾ, ಪರೋಟಾ. ರೈಸ್ ಐಟಂಗಳಾದ ಜೀರಾ ರೈಸ್, ಮಸಾಲಾ ರೈಸ್, ಟೊಮೆಟೊ ರೈಸ್ ಮತ್ತು ಎಗ್ ರೈಸ್. ಇಲ್ಲಿ ಭೇಟಿ ಕೊಡಿ ಶ್ರೀ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಬೈಲ್ 9972985847, 97401433153. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್. रॉयल पैलेस फंक्शन हॉल बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें रॉयल पैलेस फंक्शन हॉल, नियर न्यू अमृता हॉस्पिटल, बिसाइड संतोषी थिएटर, रायचूर. मोबाइल 98453410063, 9615943131. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರ್. ಮೊಬೈಲ್ 94837700202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ಧರ್ಮದ್ವೇಷವನ್ನು ತಡೆಗಟ್ಟಿ ಕೋಮು ಸಾಮರಸ್ಯವನ್ನು ಕೆದಕುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಸಿಪಿಐಎಂ ಪಕ್ಷದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಧರ್ಮ ದ್ವೇಷವನ್ನು ತಡೆಗಟ್ಟಿ ಕೋಮು ಸಾಮರಸ್ಯವನ್ನು ಕೆದಕುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಸಿಪಿಐಎಂ ಪಕ್ಷದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಹಿಂದೂಪರ ಸಂಘಟನೆಗಳು ಶಾಂತಿ ಸೌಹಾರ್ದತೆಯನ್ನು ಹದಗೆಡಿಸುವ ಕೆಲಸ ಮಾಡುತ್ತಿವೆ. ಕೋಮು ವಿಭಜನೆ ಮಾಡುತ್ತಿರುವ ಇಂತಹ ಶಕ್ತಿಗಳ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಸರ್ಕಾರ ಮೌನ ವಹಿಸಿರುವುದನ್ನು ಖಂಡಿಸಿದರು. ರಾಜ್ಯದಲ್ಲಿ ಹಿಜಾಬ್ ವಿವಾದ, ಮುಸ್ಲಿಂ ವರ್ತಕರಿಗೆ ಆರ್ಥಿಕ ಬಹಿಷ್ಕಾರ ವಿಷಯ, ಬಳಿಕ ಹಲಾಲ್ ಕಟ್, ಟಿಪ್ಪು ಸುಲ್ತಾನ್ ಮತ್ತಿತರ ಸೂಕ್ಷ್ಮ ವಿಷಯಗಳ ಕುರಿತು ಜನರನ್ನು ಧರ್ಮದ ಆಧಾರದಲ್ಲಿ ಇಬ್ಬಾಗ ಮಾಡಲಾಗುತ್ತಿದೆ. ಜನರ ಮಧ್ಯೆ ಕೋಮು ವಿಭಜನೆ ತರಲಾಗುತ್ತಿದೆ. ಇದನ್ನು ತಡೆಗಟ್ಟಬೇಕಾದ ರಾಜ್ಯ ಸರ್ಕಾರ ತನ್ನ ಅಂಗ ಸಂಸ್ಥೆಗಳಾದ ವಿಎಚ್ಪಿ, ಬಜರಂಗದಳ, ಆರ್ಎಸ್ಎಸ್ ತನ್ನ ಹಿಂದುತ್ವವಾದಿ ಅಜೆಂಡಾವನ್ನು ಅನ್ಯ ಧರ್ಮೀಯರ ಮೇಲೆ ಪ್ರಾಯೋಗಿಸುವ ಮೂಲಕ ಧರ್ಮ ದ್ವೇಷವನ್ನು ಹರಡಲಾಗುತ್ತಿದೆ. ಈ ಮೂಲಕ ಅವರ ಬದುಕಿಗೆ ಅಡ್ಡಿಪಡಿಸಲಾಗುತ್ತಿದೆ ಎಂದು ದೂರಿದರು. ದೇವಸ್ಥಾನದ ಆವರಣದಲ್ಲಿ ಮುಸ್ಲಿಂ ವ್ಯಾಪಾರಿಗಳು ವ್ಯಾಪಾರ ನಡೆಸದಂತೆ ನಿರ್ಬಂಧ ವಿಧಿಸಲಾಗುತ್ತಿದೆ. ಧಾರ್ಮಿಕ ದತ್ತಿ ಇಲಾಖೆಯ ಮುಖಾಂತರ ವ್ಯಾಪಾರ ಮಾಡದಂತೆ ನೋಟಿಸ್ ನೀಡಲಾಗುತ್ತಿದೆ. ತಲಾಂತರದಿಂದ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದ ಮುಸ್ಲಿಮರಿಗೆ ತೊಂದರೆಯುಂಟು ಮಾಡಲಾಗುತ್ತಿದೆ. ಧರ್ಮ ದ್ವೇಷವನ್ನು ಹರಡಲಾಗುತ್ತಿದೆ. ಇದನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಸರ್ಕಾರದ ಕೆಲ ಶಾಸಕರು ಮತ್ತು ಸಂಸದರು ಬಹಿರಂಗವಾಗಿ ಕೋಮು ಭಾವನೆ ಕೆರಳಿಸುವ ಹೇಳಿಕೆಯನ್ನು ನೀಡುತ್ತಿದ್ದರೂ ಸರ್ಕಾರ ಮೌನವಾಗಿದೆ. ಕೆಲ ಬಜರಂಗ ದಳ ಮತ್ತು ವಿಎಚ್ಪಿ ಕಾರ್ಯಕರ್ತರು ತಾವೇ ನಿಜವಾದ ದೇಶಭಕ್ತರು ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಗುಂಪು ಕಟ್ಟಿಕೊಂಡು ಅನ್ಯ ಕೋಮಿನ ಹಲಾಲ್ ಮಾಂಸದ ಅಂಗಡಿಯ ಮೇಲೆ ಪ್ರತಿಭಟನೆ ಹೆಸರಿನಲ್ಲಿ ಸ್ವಯಂ ಪ್ರೇರಿತ ದಾಳಿ ನಡೆಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೆಲೆ ಏರಿಕೆ, ನಿರುದ್ಯೋಗದಂತಹ ಸಮಸ್ಯೆಗಳನ್ನು ಮುಚ್ಚಿ ಹಾಕಲು ಕೋಮುವಾದಿ ವಿಷ ಬೀಜವನ್ನು ಬಿಜೆಪಿ ಸರ್ಕಾರ ಬಿತ್ತುತ್ತಿದೆ. ನೂರಾರು ವರ್ಷಗಳಿಂದ ಹಲಾಲ್ ಕಟ್ ನಡೆದುಕೊಂಡು ಬಂದಿದೆ. ಅನಗತ್ಯ ವಿಚಾರಗಳಿಂದ ಅಶಾಂತಿ ಸೃಷ್ಟಿಸುತ್ತಿದೆ. ಜನರಿಗೆ ಬೆಲೆ ಏರಿಕೆಯಿಂದ ವಂಚಿಸುತ್ತಿರುವ ಬಿಜೆಪಿ ಸರ್ಕಾರ ಸಹಬಾಳ್ವೆ ಮತ್ತು ಸಾಮರಸ್ಯಕ್ಕೆ ಧಕ್ಕೆ ತರುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಂತಹ ಕೋಮು ದ್ವೇಷದ ವಿಚಾರಗಳಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಬೇಕು. ಅನಗತ್ಯ ಕೋಮು ಭಾವನೆ ಕೆರಳಿಸುತ್ತಿರುವವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದರು. ಸಾಮರಸ್ಯವನ್ನು ಕಾಪಾಡುವ ಪರವಾಗಿರುವ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಸಾಮರಸ್ಯವನ್ನು ಕಾಪಾಡುವ ಪರವಾಗಿರುವ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ವ್ಯಾಪಾರ ಆರ್ಥಿಕ ಚಟುವಟಿಕೆಗಳ ಮೇಲೆ ಮುಸ್ಲಿಮರಿಗೆ ನಿರ್ಬಂಧ ಧಿಕ್ಕಾರ. ಧರ್ಮೀಯರಿಗೆ ಬದುಕಲು ಅವಕಾಶ ಕೊಡಲೇಬೇಕು. ಶಕ್ತಿಗಳಿಗೆ ಧಿಕ್ಕಾರ. ಸಿಪಿಐಎಂ ಜಿಂದಾಬಾದ್. ಸಿಪಿಐಎಂ ಜಿಂದಾಬಾದ್. ವ್ಯಾಪಾರದ ನಿರ್ಬಂಧವನ್ನು ತೆರವುಗೊಳಿಸಿ ಎಲ್ಲ ಧರ್ಮೀಯರಿಗೆ ಜೀವಿಸಲು ಅವಕಾಶ ಮಾಡಿಕೊಡಿ. ಎಲ್ಲ ಕಲ್ಪಿಸಿ. ಸಿಪಿಐಎಂ ಜಿಂದಾಬಾದ್. ದೇಶವನ್ನು ತಡೆಗಟ್ಟಿ ಉದ್ಯೋಗಾತ್ರಿಯನ್ನು ಸರ್ಕಾರದ ನಿಯಮವನ್ನು ಉಲ್ಲಂಘಿಸಿ ಯೋಜನೆ ಮಾಡಿ ಹಣ ಲೂಟಿರ್ತಕ್ಕಂಥ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಏನೇ ಬರಲಿ ಎಲ್ಲ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರು ಬೇಕು. ಎಲ್ಲ ಹಳ್ಳಿಯ ಕೂಲಿಕಾರರಿಗೆ ಸಮಯಕ್ಕೆ ಸರಿಯಾಗಿ ಕೂಲಿ ಕೆಲಸ ಕೊಡಲೇಬೇಕು. ಉದ್ಯೋಗ ಖಾತ್ರಿ ಯೋಜನೆಯನ್ನು ಸರ್ಕಾರದ ನಿಯಮ ಉಲ್ಲಂಘಿಸಿ ಹಣ ಲೂಟಿ ಮಾಡತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ. ಏನೇ ಬರಲಿ ಹೋರಾಟಕ್ಕೆ ಕಳೆದ 13 ದಿನಗಳಿಂದ ನಡೀತಕ್ಕಂಥ ಕರ್ನಾಟಕ ಪ್ರಾಂತ ರೈತರ ಹೋರಾಟಕ್ಕೆ ಕುಡಿಯುವ ನೀರು ಮತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನು ದುರುಪಯೋಗ ಮಾಡತಕ್ಕಂಥ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಏನೇ ಬರಲಿ ಕಳೆದ 13 ದಿನಗಳಿಂದ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಅಹೋರಾತ್ರಿ ಧರಣಿ ನಡೀತಕ್ಕಂಥ ಧರಣಿಗೆ ಸತ್ಯಾಗ್ರಹಕ್ಕೆ ಜಯವಾಗಲಿ. ಏನೇ ಬರಲಿ ಸರ್ಕಾರ. ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ವಿಷಯ ಧರ್ಮದ್ವೇಷವನ್ನು ತಡೆಗಟ್ಟಲು ಒತ್ತಾಯ. ಕೋಮು ಸಾಮರಸ್ಯವನ್ನು ಕೆದಕುತ್ತಿರುವ ವಿರುದ್ಧ ಸೂಕ್ತ ಕ್ರಮಕ್ಕೆ ಸಿಪಿಐಎಂ ಒತ್ತಾಯ. ಸರ್ವ ಜನಾಂಗದ ಶಾಂತಿ ಕೂಟವಾದ ಕರ್ನಾಟಕ ರಾಜ್ಯದ ಹಿಂದೂಪರ ಸಂಘಟನೆಗಳು ಶಾಂತಿ ಸಂವಾದ ಹದಗೆಡುವ ಕೆಲಸ ಮಾಡಬೇಕು. ಇದನ್ನು ಗಮನಿಸುತ್ತಿರುವ ಸರ್ಕಾರ ಕೋಮು ವಿಭಜನೆ ಮಾಡುತ್ತಿರುವ ಇಂತಹ ಶಕ್ತಿಗಳ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಮೌನ ವಹಿಸಿರುವುದನ್ನು ಸಿಪಿಎಂ ರಾಯಚೂರು ತಾಲೂಕು ಸಮಿತಿ ಖಂಡಿಸುತ್ತದೆ ಮತ್ತು ಇಂತಹ ಮತಾಂಧ ಶಕ್ತಿಗಳ ಮೇಲೆ ಸೂಕ್ತ ಕ್ರಮಕ್ಕೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತದೆ. ರಾಜ್ಯದಲ್ಲಿ ಹಿಜಾಬ್ ವಿವಾದ, ಮುಸ್ಲಿಂ ವರ್ತಕರಿಗೆ ಆರ್ಥಿಕ ಬಹಿಷ್ಕಾರ ವಿಷಯ, ಬಳಿಕ ಹಲಾಲ್ ಕಟ್, ಟಿಪ್ಪು ಸುಲ್ತಾನ್ ಮತ್ತಿತರ ಸೂಕ್ಷ್ಮ ವಿಷಯಗಳ ಕುರಿತು ಜನರನ್ನು
ಧರ್ಮದ ಆಧಾರದಲ್ಲಿ ವಿಭಾಗ ಮಾಡಲಾಗುತ್ತದೆ. ಈ ಮೂಲಕ ಜನರ ಮಧ್ಯೆ ಕೋಮುಗಲಭೆ ತರಲಾಗುತ್ತದೆ. ಇದನ್ನು ತಡೆಗಟ್ಟಬೇಕೆಂದ ರಾಜ್ಯ ಸರ್ಕಾರ ತನ್ನ ಅಂಗಸಂಸ್ಥೆಗಳಾದ ಬಜರಂಗದಳ, RSS ತನ್ನ ಹಿಂದುತ್ವವಾದ ಅಜೆಂಡವನ್ನು ಅನ್ಯ ಧರ್ಮೀಯರ ಮೇಲೆ ಪ್ರಯತ್ನಿಸುವ ಮೂಲಕ ಧರ್ಮ ದ್ವೇಷವನ್ನು ಹರಡಲಾಗುತ್ತದೆ. ಈ ಮೂಲಕ ಅವರ ಬದುಕಿಗೆ ಅಡ್ಡಿಪಡಿಸಲಾಗುತ್ತದೆ. ದೇವಸ್ಥಾನದ ಆವರಣದಲ್ಲಿ ಮುಸ್ಲಿಂ ವ್ಯಾಪಾರಿಗಳು ವ್ಯಾಪಾರ ನಡೆಸುವಂತೆ ನಿರ್ಬಂಧಿಸಲಾಗುತ್ತದೆ. ಸರ್ಕಾರದ ಧಾರ್ಮಿಕ ಇಲಾಖೆಯ ಮುಖಾಂತರ ವ್ಯಾಪಾರ ಮಾಡುವಂತೆ ನೋಟಿಸ್ ನೀಡಲಾಗುತ್ತದೆ. ಈ ಮೂಲಕ ತಲತಲಾಂತರದಿಂದ ವ್ಯಾಪಾರ ಮಾಡಿ ಜೀವನ ಸಾಗಿಸುವಂತೆ ಮುಸ್ಲಿಮರಿಗೆ ತೊಂದರೆ ಧರ್ಮದ್ವೇಷವನ್ನು ಹರಡಲಾಗುತ್ತದೆ. ಇನ್ನೊಂದು ನಿಯಂತ್ರಿಸಲು ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಕೆಜಿ ವೀರೇಶ್, ನರಸಣ್ಣ ನಾಯಕ್, ರಂಗಪ್ಪ, ಹನುಮಂತ್ ಸೇರಿದಂತೆ ಅನೇಕರಿದ್ದರು. ಟಿಬಿ ರೋಗಕ್ಕೆ ಒಳಗಾದವರು ಸತತ 6 ತಿಂಗಳ ಕಾಲ ಚಿಕಿತ್ಸೆಯನ್ನು ಪಡೆಯಬೇಕು. ರೋಗದ ಬಗ್ಗೆ ಸಂಶಯವಿದ್ದರೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆ ಪಡೆಯಬೇಕೆಂದು ಶಿಲ್ಪಾ ಮೆಡಿಕೇರ್ ಲಿಮಿಟೆಡ್ ಹಾಗೂ ಶಿಲ್ಪಾ ಫೌಂಡೇಶನ್ ವ್ಯವಸ್ಥಾಪಕ ನಿರ್ದೇಶಕರಾದ ವಿಷ್ಣುಕಾಂತ್ ಭೂತಾಡ್ ಅವರು ಹೇಳಿದರು. ಟಿಬಿ ರೋಗಕ್ಕೆ ಒಳಗಾದವರು ಸತತ 6 ತಿಂಗಳ ಕಾಲ ಚಿಕಿತ್ಸೆಯನ್ನು ಪಡೆಯಬೇಕು. ರೋಗದ ಬಗ್ಗೆ ಸಂಶಯವಿದ್ದರೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆ ಪಡೆಯಬೇಕೆಂದು ಶಿಲ್ಪಾ ಮೆಡಿಕೇರ್ ಲಿಮಿಟೆಡ್ ಹಾಗೂ ಶಿಲ್ಪಾ ಫೌಂಡೇಶನ್ ವ್ಯವಸ್ಥಾಪಕ ನಿರ್ದೇಶಕರಾದ ವಿಷ್ಣುಕಾಂತ್ ಭೂತಾಡ ಅವರು ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ಕ್ಷಯರೋಗ ಕಚೇರಿಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ವಿಭಾಗ, ಶಿಲ್ಪಾ ಮೆಡಿಕೇರ್ ಲಿಮಿಟೆಡ್ ಹಾಗೂ ಶಿಲ್ಪಾ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಗತ್ಯವಿರುವ ಟಿಬಿ ರೋಗಿಗಳಿಗೆ ಪೌಷ್ಟಿಕಾಂಶದ ಮಿಶ್ರಣ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಿಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಆರೋಗ್ಯದ ಮೇಲೆ ನಿಗಾ ವಹಿಸಬೇಕು. ಕ್ಷಯರೋಗವು ಸಾಂಕ್ರಾಮಿಕ ರೋಗವಾಗಿದ್ದು, ರೋಗ ಬರುವ ಮುಂಚೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ ಎಂದರು. ಪ್ರಾಸ್ತಾವಿಕವಾಗಿ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಮಾತನಾಡಿ, ಕ್ಷಯರೋಗವು ಸುಮಾರು 200 ವರ್ಷಗಳ ಕಾಲ ಹಿಂದಿನಿಂದಲೂ ಮಾನವನನ್ನು ಕಾಡುತ್ತಿರುವ ಸಾಂಕ್ರಾಮಿಕ ರೋಗವಾಗಿದ್ದು, ಈ ರೋಗ ನಿಯಂತ್ರಣಕ್ಕಾಗಿ ಸರ್ಕಾರದಿಂದ ಸೂಕ್ತ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ಹಿಂದಿನ ಕಾಲದಲ್ಲಿ ಸಾಂಕ್ರಾಮಿಕ ರೋಗಕ್ಕೆ ಸರಿಯಾಗಿ ಚಿಕಿತ್ಸೆ ಇಲ್ಲದೆ ಮಾನವರು ಸಾವಿಗೀಡಾಗುತ್ತಿದ್ದರು. ಪ್ರಸ್ತುತ ದಿನಗಳಲ್ಲಿ ಸರ್ಕಾರದಿಂದಲೇ ಈ ರೋಗಕ್ಕೆ ಚಿಕಿತ್ಸೆ ನೀಡುವ ಮೂಲಕ ರೋಗಕ್ಕೆ ಒಳಗಾದ ಫಲಾನುಭವಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ ವಹಿಸಿದ್ದರು. ಸರ್ಕಾರವು 2025ರೊಳಗಾಗಿ ಟಿಬಿ ಮುಕ್ತ ಭಾರತ, ಟಿಬಿ ಮುಕ್ತ ಕರ್ನಾಟಕವನ್ನು ಹಮ್ಮಿಕೊಂಡಿದ್ದು, ಯಶಸ್ವಿಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು. ಶಿಲ್ಪಾ ಮೆಡಿಕಲ್ ಸಂಸ್ಥೆ ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಕೋವಿಡ್ ಸಮಯದಲ್ಲಿ ಸಾಕಷ್ಟು ಸಹಾಯ ನೀಡಿದ್ದು ಮರೆಯುವಂತಿಲ್ಲ. ಸಾಂಕ್ರಾಮಿಕ ರೋಗಕ್ಕೆ ಒಳಗಾದವರು ದಿನನಿತ್ಯ ಹಸಿರು ಕಾಳು ಕಡಿ ತಿನ್ನುವ ಮೂಲಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಟ್ಟದಲ್ಲಿ ಕಾಳಜಿ ವಹಿಸಬೇಕೆಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ವಿಭಾಗ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಇದ್ದರು. ಈಗ ಜಾಹೀರಾತು. Prestige Exclusive Exchange Festival for Mixer Grinder and Gas Stoves, 15th February 31st March 2022. Royal Plus Scott Glass Top, Prestige Edge Gas Table with Scott Glass, Premier Scott Glass Top Gas Table, Delight Pro 750 weight 5 jars, Delight Plus Mixer Grinder 750 weight 4 jars, Prestige Urgent V2 750 weight 4 jars, Nakshatra Super 750 weight 4 jars, Nakshatra Plus 750 weight 3 jars and Stylo 550 V2 550 weight 3 jars available. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರಪೇಟ್, ರಾಯಚೂರ್. ಮೊಬೈಲ್ 8892768322. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್. ಇಂಡೋ ವೆಸ್ಟರ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ available ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denima and Lyrica jackets, jeans, baba suit, Jodhpuri blazers, jibba, pajama, pathani, underwears, etc.
Visit SA Fashion Hub opposite Dr. Kallappa Doctor's Lane, Pitla Bridge Road, Raichur. Mobile 99727 79770. Sri Brindavan Special Filter Coffee. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra Tuppa. Sri Raghavendra Ghee. Muhammad Yasin Home Appliances Wholesale ಮತ್ತು Retail. Stainless steel, copper, aluminium, complete marriage items, all kinds of gift articles, fancy items, almara, cot, mattresses, mixer grinder, cooker, fan, iron box, crockery sets, non-stick cookware items, all hotel and supplies items available. Visit Muhammad Yasin Home Appliances Wholesale and Retail, Ma Complex opposite CMC Complex, Harihara Road, Raichur. GP Kids Wear ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರಾಂಡೆಡ್ ಕ್ಲಾತಿಂಗ್ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್ ಟು teenage for boys and girls, ladies casual wear, night wear, high quality premium cotton quality available. GP Kids Wear near Uma Hotel, Station Road, Raichur. Mobile 81970 78520. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು.
ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕುಡಿಯುವ ನೀರು, ಉದ್ಯೋಗ ಖಾತ್ರಿ ನಿವೇಶನ, ಚರಂಡಿ ಕಾಲುವೆ ಸೇರಿದಂತೆ ಇನ್ನಿತರ ಮೂಲಭೂತ ಸೌಲಭ್ಯಗಳಿಗೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಡಿಸಿ ಕಚೇರಿ ಮುಂದೆ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ 13ನೇ ದಿನಕ್ಕೆ ಮುಂದುವರೆದಿದೆ. ಕುಡಿಯುವ ನೀರು, ಉದ್ಯೋಗ ಖಾತ್ರಿ ನಿವೇಶನ, ಚರಂಡಿ ಕಾಲುವೆ ಸೇರಿದಂತೆ ಇನ್ನಿತರ ಮೂಲಭೂತ ಸೌಲಭ್ಯಗಳಿಗೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ 13ನೇ ದಿನಕ್ಕೆ ಮುಂದುವರೆದಿದೆ. ಅಮರಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಳೆಗುಡ್ಡದ ಗ್ರಾಮದಲ್ಲಿ ಅಂತರ್ಜಲ ಕುಸಿದು ಕುಡಿಯುವ ನೀರಿಗೆ ಸಮಸ್ಯೆಯಾಗಿದ್ದು ತಕ್ಷಣ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಚಿಂಚೋಡಿ, ಅಮರಾಪುರ, ಪಲಕನಮರಡಿ ಹಾಗೂ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗಿದೆ. ಈ ಕೂಡಲೇ ಕ್ರಮ ವಹಿಸಬೇಕು. ಕೃಷ್ಣಾ ನದಿಯಿಂದ ಅಮರಾಪುರ ಕ್ರಾಸ್ ಬಳಿ ಜಲ ನಿರ್ಮಲ ಯೋಜನೆಯಡಿ ಸುಮಾರು 13 ಕೋಟಿ ರೂಪಾಯಿ 50 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಿದ ಯೋಜನೆ ಕಳಪೆಯಾಗಿದ್ದು ಕಾರಣವಾಗಿರುವ ಗುತ್ತೇದಾರರು ಅಧಿಕಾರಿಗಳಿಗೆ ಕ್ಷಣದಿಂದಲೇ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಯೋಜನೆ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸಬೇಕು. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಕೂಲಿಕಾರರಿಗೆ ಕೂಲಿ ಕೆಲಸ ನೀಡಬೇಕು. ಸಮಯಕ್ಕೆ ಸರಿಯಾಗಿ ಕೆಲಸ ನೀಡದೆ ಅಧಿಕಾರಿಗಳಿಂದ ನಿರುದ್ಯೋಗ ಭತ್ಯೆ ಕೊಡಿಸಬೇಕು. ಕೆಲಸ ಮಾಡಿದ ಕೂಲಿಕಾರರಿಗೆ ಕೂಲಿ ಹಣ ಸಿಗದೆ ಇರುವ ಜಾಬ್ ಕಾರ್ಡ್ ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಕಳೆದ 13 ದಿನಗಳಿಂದ ನಿರಂತರ ಧರಣಿ ನಡೆಯುತ್ತಿದ್ದರೂ ಬೇಡಿಕೆ ಈಡೇರಿಕೆಗೆ ಮುಂದಾಗದೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿರುವುದನ್ನು ಖಂಡಿಸಿದರು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬಹುತೇಕ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲವು ಹಳ್ಳಿಗಳಿಗೆ ಕುಡಿಯೋ ನೀರಿಗೆ ಸಮಸ್ಯೆ ಆಗಿದ್ದು, ಈ ಬಗ್ಗೆ ಹಲವಾರು ದಿನಗಳಿಂದ ಹೋರಾಟ ಮಾಡಿದರೂ ಕೂಡ ಇವತ್ತು ಕುಡಿಯೋ ನೀರಿಗೆ ಜನರು ಸಂಕಷ್ಟ ಅನುಭವಿಸುತ್ತಾರೆ. ಕುಡಿಯೋ ನೀರಿನ ಯೋಜನೆಗಾಗಿ ಸುಮಾರು 100 ಕೋಟಿ ರೂಪಾಯಿ ಖರ್ಚಾದರೂ ಕೂಡ ಇವತ್ತು ಕುಡಿಯೋ ನೀರಿಗೆ ತೊಂದರೆ ಆಗಿದೆ ಅಂತಂದ್ರೆ ಆ ಯೋಜನೆ ಇವತ್ತು ಸಂಪೂರ್ಣ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು. ಇದಕ್ಕೆ ಅಲ್ಲಿನ ಅಧಿಕಾರಿಗಳಿಗೆ ಈ ಯೋಜನೆಗಳೆಲ್ಲ ವಿಫಲ ಆಗಿ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ಅದೇ ರೀತಿಯಾಗಿ ಬಡ ಜನರ ಒಂದು ಕೂಲಿಗಾಗಿ ಬಂದಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಯಾವುದೇ ಗ್ರಾಮ ಸಭೆಗಳಲ್ಲಿ ಮಾಡಲಾರ್ದೇ ತಮ್ಮ ಬೆಂಬಲಿಗರಿಗೆ ಹಣ ಲೂಟಿ ಮಾಡೋ ಉದ್ದೇಶದಿಂದ ಗೃಹಯೋಜನೆ ಮಾಡಿ ಯಾವುದೇ ಕೆಲಸ ಮಾಡಲಾರ್ದೇ ಇವತ್ತು ಹಣವನ್ನು ಲೂಟಿ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 12 ದಿನಗಳಿಂದ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಅಹೋರಾತ್ರಿ ಧರಣಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಮುಂದಿಟ್ಟರೂ ಕೂಡ ಇವತ್ತು ಅಧಿಕಾರಿಗಳು ಉತ್ತರ ಕೊಡಲಾರ್ದೇ ಇವತ್ತು ಪಲಾಯನ ಮಾಡ್ತಾ ಇದ್ದಾರೆ. ಇವತ್ತು ಅಧಿಕಾರಿಗಳು ಸಂಪೂರ್ಣ MLA ಅವರ ಒತ್ತಡಕ್ಕೆ ಮಣಿದು ಇವತ್ತು ಉತ್ತರ ಕೊಡಲಾರದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಿರ್ಲಕ್ಷ್ಯ ವಹಿಸಿದರೆ ನಾವು ಜಿಲ್ಲಾ ಪಂಚಾಯತಿ ಮುತ್ತಿಗೆ ಹಾಕೋದಕ್ಕೆ ನಾವು ನಮ್ಮ ಸಂಘಟನೆಯಿಂದ ತೀರ್ಮಾನ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ಪ್ರಾಂತ ರೈತ ಸಂಘದ ದೇವದುರ್ಗ ತಾಲೂಕಾ ಸಮಿತಿ ಅಧ್ಯಕ್ಷ ನರಸಣ್ಣ ನಾಯಕ್ ಟ್ಯಾಪ್ಲಿ, ಡಿಎಸ್ ಶರಣಬಸವ, ಹನುಮಂತ ಮಂಡಲಗುಡ್ಡ, ಮುದ್ದಯ್ಯ, ದೇವಣ್ಣ, ಹನುಮಂತ ಭಂಡಾರಿ, ಮುಕ್ಕಣ್ಣಗೌಡ, ಬಸಪ್ಪ ಗಾರಲ್ದೆನ್ನಿ, ಚನ್ನರೆಡ್ಡಿ ಗೌಡ ಸೇರಿದಂತೆ ರೈತರು ಭಾಗವಹಿಸಿದರು. ಸರ್ಕಾರಿ ನೌಕರರ ಜಿಲ್ಲಾ ಕ್ರೀಡೆಗಳು ನಡೆಸುವ ಮುನ್ನ ಆರೋಗ್ಯ ಇಲಾಖೆಗೆ ಪತ್ರ ಬರೆದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್ ಅವರು ಹೇಳಿದರು. ಸರ್ಕಾರಿ ನೌಕರರ ಜಿಲ್ಲಾ ಕ್ರೀಡೆಗಳು ನಡೆಸುವ ಮುನ್ನ ಆರೋಗ್ಯ ಇಲಾಖೆಗೆ ಪತ್ರ ಬರೆದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್ ಹೇಳಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ 2021-22ನೇ ಸಾಲಿನ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಸಂಘಟಿಸುವ ಕುರಿತು ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸ್ಪರ್ಧೆಯಲ್ಲಿ ಮೂರ್ಛೆ ಬೀಳುವುದು, ಆಯಾಸ ಇತ್ಯಾದಿ ಕಂಡು ಬಂದಲ್ಲಿ ತಕ್ಷಣ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ನೆರವಿಗೆ ಬರಬೇಕು. ಕ್ರೀಡೆಗಳನ್ನು ನಡೆಸುವವರು ಅಚ್ಚುಕಟ್ಟಾಗಿ ಮತ್ತು ಯಾವುದೇ ತಾರತಮ್ಯ ರಹಿತ ಹಾಗೂ ಪಾರದರ್ಶಕವಾಗಿ ಸರ್ಕಾರಿ ನೌಕರರ ಕ್ರೀಡೆಗಳನ್ನು ನಡೆಸಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಕ್ರೀಡಾಕೂಟವು ಇದೇ ಏಪ್ರಿಲ್ 9 ಮತ್ತು 10ರಂದು ಹಮ್ಮಿಕೊಳ್ಳಲಾಗಿದ್ದು, ಕ್ರೀಡಾಕೂಟ 40ರಿಂದ 45 ವರ್ಷ ಮೇಲ್ಪಟ್ಟವರು, ಬಿಪಿ, ಶುಗರ್, ದಮ್ಮು, ಕೆಮ್ಮು ಇದ್ದವರಿಗೆ ಕ್ರೀಡಾ ಸ್ಪರ್ಧೆಗೆ ಅವಕಾಶ ಕೊಡಬೇಡಿ. ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ವಯಸ್ಸು ಇದ್ದರೂ
ಆರೋಗ್ಯದ ದೃಷ್ಟಿಯಿಂದ ಅಂತಹ ವ್ಯಕ್ತಿಗಳಿಗೆ ಭಾಗವಹಿಸದಂತೆ ಸಂಬಂಧಿಸಿದ ಅಧಿಕಾರಿಗಳು ತಿಳಿ ಹೇಳಬೇಕೆಂದರು. ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ವೈಯಕ್ತಿಕವಾಗಿ ಪ್ರಥಮ, ದ್ವಿತೀಯ ಸ್ಥಾನ ಹಾಗೂ ಗುಂಪಿನಲ್ಲಿ ಪ್ರಥಮ ಸ್ಥಾನ ಹೀಗೆ ಆಯ್ಕೆ ಮಾಡಲಾಗುವುದು. ಇದರಲ್ಲಿ ಪ್ರಥಮ ಸ್ಥಾನ ಪಡೆದವರನ್ನು ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಇದೆ. ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವವರಿಗೆ ಆಹಾರ, ವಸತಿ, ಕ್ರೀಡಾ ಸಮವಸ್ತ್ರ, TA/DA ಸೌಲಭ್ಯ ನೀಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ರಾಜು ಬಾವಿಕಟ್ಟಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಭೀಮಪ್ಪ ನಾಯಕ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಬಿರಾದರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಸಂತೋಷ್ ನಂದಿನಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ರಾಜೀವ್ H. ಶ್ರೀನಿವಾಸ್, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ರುದ್ರಮುನಿ ರಾಜುಗಾರು ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಸಭೆಯಲ್ಲಿದ್ದರು. ಕವಿಗಳಲ್ಲಿ ವಿಮರ್ಶಾ ಪ್ರಜ್ಞೆ ಬರಬೇಕು. ಮತ್ತೊಬ್ಬರ ಕಾವ್ಯವನ್ನು ಆಸ್ವಾದಿಸುವ ಸಹೃದಯ ಮನೋಭಾವ ಬೆಳೆಸಿಕೊಂಡಾಗ ಮಾತ್ರ ಉತ್ತಮ ಕವಿಯಾಗಲು ಸಾಧ್ಯ ಎಂದು ಸಾಹಿತ್ಯಶ್ರೀ ಪುರಸ್ಕೃತ ಚನ್ನಬಸಯ್ಯ ಹಿರೇಮಠ ಅವರು ಅಭಿಪ್ರಾಯಪಟ್ಟರು. ಕವಿಗಳಲ್ಲಿ ವಿಮರ್ಶಾ ಪ್ರಜ್ಞೆ ಬರಬೇಕು. ಮತ್ತೊಬ್ಬರ ಕಾವ್ಯವನ್ನು ಆಸ್ವಾದಿಸುವ ಸಹೃದಯ ಮನೋಭಾವ ಬೆಳೆಸಿಕೊಂಡಾಗ ಉತ್ತಮ ಕವಿಯಾಗಲು ಸಾಧ್ಯ ಎಂದು ಸಾಹಿತ್ಯಶ್ರೀ ಪುರಸ್ಕೃತ ಚನ್ನಬಸಯ್ಯ ಹಿರೇಮಠ್ ಅವರು ಅಭಿಪ್ರಾಯಪಟ್ಟರು. ಅವರು ನಿನ್ನೆ ಸಂಜೆ ನಗರದ ಕನ್ನಡ ಭವನದಲ್ಲಿ ರಾಯಚೂರು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಯುಗಾದಿ ಪ್ರಯುಕ್ತ ಆಯೋಜಿಸಿದ ಚೈತ್ರದ ಸಂಭ್ರಮ ಕವಿಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕನ್ನಡದಲ್ಲಿ ಕಾವ್ಯ ಅನೇಕ ವರ್ಷಗಳಿಂದ ಏರಿಳಿತ ಬದಲಾವಣೆ ಆಗಿದೆ. ನಿತ್ಯ ನೂತನವಾಗಬೇಕೆಂಬುದು ಕಾವ್ಯ ಸಂಭ್ರಮದ ಉದ್ದೇಶ. ಕವನ ಕಾವ್ಯದ ಮಟ್ಟಕ್ಕೆ ಏರಬೇಕು. ಕವಿ ಅದನ್ನು ಗ್ರಹಿಸಿಕೊಳ್ಳಬೇಕು. ಕವಿ ವ್ಯವಸ್ಥೆಯನ್ನು ಒಳಗಣ್ಣಿನಿಂದ ನೋಡಬೇಕು. ಸಮಾಜದ ಧ್ವನಿಯಾಗಬೇಕು. ಸಮಾಜದ ತುಡಿತಕ್ಕೆ ಸ್ಪಂದಿಸಿದಾಗ ಕವಿಯ ಕಾವ್ಯ ಜೀವಂತವಾಗಿರುತ್ತದೆ. ಕವಿ ಸಮಕಾಲೀನತೆಯಲ್ಲಿ ತನ್ನ ಭಾಗದ ವ್ಯವಸ್ಥೆಯನ್ನು ಜನರಿಗೆ ತಲುಪಿಸುವ ಭಾವನೆ ಕಾವ್ಯ ಹೊಂದಿರಬೇಕು. ವಿಚಾರಗಳಿಗೆ ಭಾಷೆಗಳ ಮೂಲಕ ಅಭಿವ್ಯಕ್ತಗೊಳಿಸುವವರು ಕವಿಯಾಗುತ್ತಾರೆ. ಹೊಸತನ್ನು ಆವಿಷ್ಕರಿಸಬೇಕು ಎಂದರು. ವೀಕೃ ಗೋಕಾಕರು ನವ್ಯ ಕಾವ್ಯಕ್ಕೆ ಇಂಬು ನೀಡಿದರು. ಕಾವ್ಯವನ್ನು ಓದಿ ವಿಮರ್ಶೆ ಮಾಡುವವರ ಕೊರತೆ ನಮ್ಮ ಭಾಗದಲ್ಲಿ ಇದೆ. ಇನ್ನೊಬ್ಬರ ಕವನವನ್ನು ಕೇಳಿಸಿಕೊಳ್ಳುವ ಪ್ರಕ್ರಿಯೆ ನೀಡುವ ಮನೋಭಾವ ಹೆಚ್ಚಿಸಿಕೊಳ್ಳಬೇಕಿದೆ. ವಿಮರ್ಶೆ ಎಂದರೆ ಟೀಕೆ ಮಾಡುವುದಲ್ಲ. ಕವನ ಅರ್ಥವನ್ನು, ಕವಿ ಭಾಗವನ್ನು ಜನರಿಗೆ ತಿಳಿಸುವ ಕೆಲಸವಾಗಬೇಕು ಎಂದು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಇಂತಹ ಕವಿಗೋಷ್ಠಿಗಳನ್ನು ಆಯೋಜನೆ ಮಾಡುವ ಮೂಲಕ ಕವಿಗಳಿಗೆ ವೇದಿಕೆ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಅಧ್ಯಕ್ಷತೆಯನ್ನು ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವೆಂಕಟೇಶ್ ಬೇವಿನ ಬೆಂಚಿ ವಹಿಸಿದರು. ಈ ಕವಿಗೋಷ್ಠಿಯಲ್ಲಿ ಯುಗಾದಿ ಕುರಿತು 20 ಜನ ಕವಿಗಳು ತಮ್ಮ ಕವನಗಳನ್ನು ವಾಚಿಸಿದರು. ವೇದಿಕೆಯಲ್ಲಿ ಸಾಹಿತಿಗಳಾದ ಪರಮೇಶ್ವರಪ್ಪ ಸಾಲೇಮಠ್, ಬಿಜಿ ಹುಲಿ, ರಾಮಣ್ಣ RSJ, ಅಯ್ಯಪ್ಪ ಹುಡ, ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷ ರುದ್ರಯ್ಯ ಗುಣಾರಿ ಇದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಆಂಜನೇಯ ಕವಾಲಿ ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿದರು. ದೇವೇಂದ್ರ ಕಟ್ಟಿಮನಿ ಸ್ವಾಗತಿಸಿದರು. ಪ್ರತಿಭಾ ಗೋನಾಳ್ ಪ್ರಾರ್ಥಿಸಿದರು. ವಿಜಯ ರಾಜೇಂದ್ರ ನಿರೂಪಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ರಾವುತ್ ರಾವ್, ಪದಾಧಿಕಾರಿಗಳಾದ ಥೆರೇಸಾ, ರೇಖಾ ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ಸಾಲಬಾಧೆ ತಾಳಲಾರದೆ ವಿಷ ಸೇವಿಸಿ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮಾನ್ವಿ ತಾಲೂಕಿನ ಚೆನ್ನೈಕೊಟ್ನೇಕಲ್ ಗ್ರಾಮದಲ್ಲಿ ನಡೆದಿದೆ. ಸಾಲಬಾಧೆ ತಾಳಲಾರದೆ ವಿಷ ಸೇವಿಸಿ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮಾನ್ವಿ ತಾಲೂಕಿನ ಚಿಕ್ಕಕೊಟ್ನೇಕಲ್ ಗ್ರಾಮದಲ್ಲಿ ನಡೆದಿದೆ. ಚಿಕ್ಕಕೊಟ್ನೇಕಲ್ ಗ್ರಾಮದ ರೈತ ಕುಮಾರಪ್ಪ 59 ವರ್ಷ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಚಿಕ್ಕಕೊಟ್ನೇಕಲ್ ಗ್ರಾಮದಲ್ಲಿ 1 ಎಕರೆ ಜಮೀನಿನಲ್ಲಿ ಬೆಳೆ ಬೆಳೆದು ಜೀವನ ನಿರ್ವಹಣೆ ಮಾಡುವುದು ಕಷ್ಟದ ಕೆಲಸವಾಗಿತ್ತು. ಹೀಗಾಗಿ ಪೋತ್ನಾಳದ ಪ್ರಗತಿ ಗ್ರಾಮೀಣ ಬ್ಯಾಂಕಿನಲ್ಲಿ 80,000 ರೂಪಾಯಿ ಸಾಲ ಮಾಡಿಕೊಂಡಿದ್ದು ಸಾಲಬಾಧೆಯಿಂದ ನೊಂದು ವಿಷ ಕುಡಿದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಈ ಕುರಿತು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪತ್ರಕರ್ತರಿಗೆ ಮಾಹಿತಿ ಕಾರ್ಯಾಗಾರ. ಸೈಬರ್ ಅಪರಾಧಗಳ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಅಗತ್ಯ. ಎಸ್ಪಿ ನಿಖಿಲ್. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಧರ್ಮದ್ವೇಷ ತಡೆಗೆ ಒತ್ತಾಯಿಸಿ ಸಿಪಿಐಎಂ ಪಕ್ಷದಿಂದ ಪ್ರತಿಭಟನೆ. ಟಿಬಿ ರೋಗಿಗಳಿಗೆ ಪೌಷ್ಟಿಕಾಂಶದ ಮಿಶ್ರಣ ವಿತರಣೆ. ಸತತ ಚಿಕಿತ್ಸೆಯಿಂದ ಕ್ಷಯರೋಗದಿಂದ ಗುಣಮುಖ. ವಿಷ್ಣುಪಾನ್ ಭೂತಾರ್. ಕನ್ನಡ ಸಾಹಿತ್ಯ ಪರಿಷತ್ನಿಂದ ಚೈತ್ರದ ಸಂಭ್ರಮ ಯುಗಾದಿ ಕವಿಗೋಷ್ಠಿ. ಸಮಾಜದ ತುಡಿತಕ್ಕೆ ಸ್ಪಂದಿಸಿದ್ದಲ್ಲಿ ಕವಿ ಕಾವ್ಯ ಜೀವಂತ. ಚನ್ನಬಸಯ್ಯ. ಏಪ್ರಿಲ್ 9, 10ರಂದು ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ. ಸರ್ಕಾರಿ ನೌಕರರ ಕ್ರೀಡಾಕೂಟ ನಡೆಸಲು ಅಗತ್ಯ ಕ್ರಮ ವಹಿಸಿ ದುರ್ಗೇಶ್.
ವಿವಿಧ ಬೇಡಿಕೆ ಈಡೇರಿಕೆಗಾಗಿ 13ನೇ ದಿನಕ್ಕೆ ಮುಂದುವರೆದ ಕರ್ನಾಟಕ ಪ್ರಾಂತ ರೈತ ಸಂಘದ ಧರಣಿ. ಮತ್ತು ಸಾಲಬಾಧೆ. ಮಾನ್ವಿ ತಾಲೂಕಿನ ಚಿಕ್ಕಕೋಟ್ನೆಕಲ್ನಲ್ಲಿ ರೈತ ವಿಷ ಸೇವಿಸಿ ಆತ್ಮಹತ್ಯೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀಮತಿ ಲಲಿತಾ ಕಡಗೋಳು ಆಂಜನೇಯ, ನಗರಸಭೆ ಅಧ್ಯಕ್ಷರು, ರಾಯಚೂರು. ರಾಯಚೂರು ನಗರದ ಸಮಸ್ತ ನಾಗರಿಕರಿಗೆ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಎಸ್ಸಿ ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್, ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್. ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟವ್ಸ್, 15th February 31st March 2022. ಇಂದೇ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರಪೇಟ್, ರಾಯಚೂರು. ಜಿಪಿ ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಜಿಪಿ ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್, ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್, ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. Sri Raghavendra Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, ಸ್ಟೇಷನ್ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್, ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್, ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside Santoshi Theatre, Raichur.